ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ತಿಪ್ಟೂರು ತಾಲೂಕಿನ ಆನಗೊಂಡನಹಳ್ಳಿ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ರೈತ ಮಹಿಳೆಯಾಗಿರುವಂತಹ ಶ್ರೀಮತಿ ತ್ರಿವೇಣಿ ಬಸವರಾಜ್ ಅವ್ರನ್ನ ಮಾತಾಡಿಸಿ ಇವ್ರ ತೋಟ ಇದ್ದರೂ ಕೂಡ ಇದ್ರ ಜೊತೆಗೇ ಒಂದು ಸಿರಿಧಾನ್ಯ ಉತ್ಪಾದನೆಗಳನ್ನು ಮಾಡ್ತಾಯಿದ್ದಾರೆ, ಅಂದರೆ ಮೌಲ್ಯವರ್ಧಿತ ಉತ್ಪಾದನೆಯನ್ನು ಮಾಡ್ತಾಯಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡಿಸಿ ಇವ್ರ ಹತ್ರ ಯಾವ್ಯಾವ ಪ್ರಾಡಕ್ಟ್ಗಳಿದ್ದಾವೆ, ಇವರು ಎಲ್ಲಿಂದ ರಾ ಮೆಟೀರಿಯಲ್ಗಳನ್ನು ತೊಗೊಂಡ್ಬರ್ತಾರೆ, ಮತ್ತು ಈ ಸಿರಿಧಾನ್ಯಗಳನ್ನು ಒಂದು ಮೌಲ್ಯವರ್ಧಿತ ಉತ್ಪಾದನೆಯನ್ನು ಮಾಡೋದ್ರಿಂದ ನಮಗೆ ಯಾವ ರೀತಿಯ ಒಂದು ಲಾಭ ದೊರೆಯುತ್ತೆ, ಡೈರೆಕ್ಟಾಗಿ ನಾವು ಮಾರುಕಟ್ಟೆ ಮಾಡೋದ್ರ ಬದಲು ಈ ರೀತಿ ಅದನ್ನು ಮೌಲ್ಯವರ್ಧನೆ ಮಾಡಿ ಉತ್ಪಾದನೆ ಮಾಡಿ ಮಾರಾಟ ಮಾಡೋದು ಅದು ಹೇಗೆ, ಮತ್ತು ಇವರು ನಡೆದು ಬಂದಂಥ ದಾರಿ ಹೇಗೆ, ಏನಕ್ಕೆ ಇವರು ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡ್ರು. ಇಷ್ಟೆಲ್ಲ ನಾವು ಕೇಳಲ್ಪಟ್ಟಂಗೆ ಇವ್ರದ್ದು ತೋಟನೂ ಇತ್ತು, ಹಸುಗಳನ್ನು ಕೂಡ ಸಾಕ್ತಾಯಿದ್ರು, ಎಲ್ಲ ಇದ್ದರೂ ಕೂಡ ಈ ಉತ್ಪಾದನೆಗೆ ಏನಕ್ಕೆ ಬಂದರು, ಈ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಬೇಕಂತ ಏನಕ್ಕೆ ಅಂದ್ಕೊಂಡ್ರು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಧನ್ಯವಾದಗಳು ಸರ್. ಮೇಡಮ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಯಲ್ಲಿ ಇದ್ವಿ ಇಷ್ಟು ದಿನ. ಅಲ್ಲಿನ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗೋವಿಂದ ಗೌಡ ಅವರು ನಿಮ್ಮ ನಂಬರ್ ಕೊಟ್ಟರು ಮೇಡಮ್. ನೀವೊಂದು ಅದ್ಭುತವಾಗಿ ಈ ಸಿರಿಧಾನ್ಯಗಳನ್ನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಅದರಲ್ಲೂ ಕೂಡ ಒಂದು ಆದಾಯವನ್ನು ಮಾಡ್ತಾ ಇದ್ರಿ ಅಂತ ನಮ್ಗೆ ಹೇಳ್ತಾ ಇದ್ರು ಮೇಡಮ್. ಹಾಗಾಗಿ ಇವತ್ತು ಅದ್ರ ಮೇಲೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ನಮ್ಮ ರೈತರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇವತ್ತು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಮೇಡಮ್. ಮೇಡಮ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಎಲ್ಲ ಸ್ವಲ್ಪ ಹೇಳ್ತೀರಾ ಮೇಡಮ್ ನಮಗೆ? ಹಿನ್ನೆಲೆ ಅಂದರೆ ಸರ್, ನಾನು ಓದಿದ್ದು SLC. ನಾ ಬೇಗ 17 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ನಾವು ಅಷ್ಟೇ SLC ಆದ ತಕ್ಷಣ ನಮ್ಮ ಅಪ್ಪ ಅವಾಗೆಲ್ಲ ಹಿಂದೆ ಬೇಗ ಮದುವೆ ಮಾಡ್ತಾಯಿದ್ರಲ್ಲ. ನಮ್ಮ ಮನೆ ಈ ಮನೆ ಬಂದು ತುಂಬ ಸಮೃದ್ಧವಾದ ಕುಟುಂಬ, ತುಂಬಿದ ಮನೆ, ಸಮೃದ್ಧವಾದ ಕುಟುಂಬ, ಅತ್ತೆ ಮಾವ, ಮತ್ತು ಓದೋಕ್ಕೆ ಆಸೆ ಇತ್ತು. ಆದರೆ ಆ ಕುಟುಂಬ ನಿರ್ವಹಣೆ ಜೊತೆ ಓದಲಿಲ್ಲ. ಮದುವೆ ಮಕ್ಕಳಾಯಿತು, ಮದುವೆ ಆಯಿತು, ಜೀವನ ಚೆನ್ನಾಗೇ ನಡೀತಾ ಇತ್ತು, ವ್ಯಾಪಾರ ಆಯಿತು ನಮ್ಮ ಮನೆಯವ್ರದ್ದು ಎಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ, ತವ್ರ ಮನೇಲಿ ನಾನು ಹಸುಗಳು ಹೆಂಗೆ ಅದೇನು ನೋಡಿರಲಿಲ್ಲ. ಇವ್ರ ಮನೇಲೂ ಹಾಗೆ ಚೆನ್ನಾಗೇ ಇದ್ವಿ. ಹಿಂಗೆ ನಡೀತಾ ಇತ್ತು, ಜೀವನ ನಡೀತಾ ಇದ್ದಾಗ ತೋಟಗಳೆಲ್ಲ ನೀರಿಲ್ಲದೆ ನಿಂತೋಗ್ಬಿಡ್ತು. ಓಕೆ ಮೇಡಮ್, ನಿಮ್ಮ ತೋಟನೂ ಇತ್ತಾ? ತೋಟ ಇದೆ. ಬಂದಾಗ ತೋಟ ಇದೆಯಾ? ತೋಟ, ರೈತರು ನಾವು. ನಮ್ಮ ಮನೆಯವ್ರು ಬಿಸ್ನೆಸ್ ಮಾಡೋರು, ಕೊಬ್ಬರಿ ಅಂಗಡಿ ಇತ್ತು. ನಾವು ಆ್ಯಕ್ಚುಲಿ ರೈತರು ಮೇಡಮ್. ಈಗ ತೋಟದಲ್ಲಿ ಯಾವ್ಯಾವ ಬೆಳೆಗಳಿದ್ವು ಮೇಡಮ್? ತೋಟದಲ್ಲಿ ತೆಂಗು ಇತ್ತು, ಬಾಳೆ ಇತ್ತು, ಸಮೃದ್ಧಿಯಾಗಿ ತರಕಾರಿ ಬೆಳೀತಾ ಇದ್ವಿ. ನಾವು ಯಾವುದೂ ಕೊಳ್ತಾ ಇರಲಿಲ್ಲ. ಗೋಧಿ ಬೆಳೀತಾ ಇದ್ವಿ, ಅಕ್ಕಿ ಭತ್ತ ಬೆಳೀತಾ ಇದ್ವಿ. ನಾನು ಬಂದಾಗ ಇವ್ರ ಮನೇಲಿ ಪ್ರತಿಯೊಂದು ಬೆಳೀತಾ ಇದ್ರು. ನಾವು ಯಾವುದೋ ಕೊಂಡ್ಕೊಂಬಂದು ಗೊತ್ತೇ ಇಲ್ಲ, ಮತ್ತೆ ಮಾರ್ತಾ ಇರಲಿಲ್ಲ. ಪ್ಲಸ್ ಪಾಯಿಂಟ್ ಇವ್ರ ಮನೇಲಿ ಮಾರ್ತಾ ಇರಲಿಲ್ಲ. ಏನೇ ಬೆಳೀಲಿ ಹೆಚ್ಚಾದ್ರೂ ದಾನ ಮಾಡ್ತಾ ಇದ್ರು. ಮನೆಗೆ ಬಳಸ್ಕೊಂತ ಇದ್ರು, ನೆಂಟರಿಷ್ಟಿಗೆ ಇಲ್ದವ್ರಿಗೆ ಕೊಡ್ತಾ ಇದ್ರು, ದಾನ ಮಾಡ್ತಾ ಇದ್ರು. ಹಸುಗಳು ಅಷ್ಟೇ, ನಾಟಿ ಹಸುಗಳು ಇತ್ತು. ಜಾಸ್ತಿ ಆದವು ಯಾರಿಗೆ ಇಲ್ಲ ಅಂತ ಅವ್ರಿಗೆ ಕೊಡ್ತಾ ಇದ್ರು. ಕರುಗಳೆಲ್ಲ ನೀವು ಸಾಕೊಂಡು ಬೆಳೆಸ್ಕೊಳ್ಳಿ, ನಿಮ್ಮ ಮನೇಲಿ ಚೆನ್ನಾಗಿರಿ, ಆ ಥರ ಇದ್ದಿದ್ ಮನೆ ಇದು. ಆ ಥರ ಇದ್ವಿ. ಅಕ್ಕಿ ಕೊಟ್ಟು ಗೋಧಿ ತಗೊಳ್ಳುವಂಥದ್ದು ಆ ರೀತಿ ಆ ಥರ ಇದ್ವಿ, ಚೆನ್ನಾಗಿತ್ತು ಮೇಡಮ್. ಈಗ ತೋಟ ಇತ್ತು, ಎಲ್ಲ ಇತ್ತು, ಒಂದು ಒಳ್ಳೆ ಜೀವನ ಇತ್ತು ಮೇಡಮ್. ಅದ್ರ ಜೊತೆಗೇನೆ ನೀವೊಂದು ಪ್ಲಸ್ ಆಗಿ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಒಂದು ಉತ್ಪಾದನೆ ಮಾಡ್ತಾ ಇದ್ದೀರಾ ಮೇಡಮ್ ಇಲ್ಲಿ. ಅಂದರೆ ಅದರದ್ದು ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದೀರಾ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್? ಇದು ಆ್ಯಕ್ಚುಲಿ ನಾನು ಬಂದು 15 ವರ್ಷದ ಹಿಂದೆನೇ ನಮಗೆ ನಮ್ಮ ಬಯೋಫ್ ಸಂಸ್ಥೆ, ನಾವು ಯಾವಾಗಲೂ ಇವಾಗ ಅವ್ರಿಗೊಂದು ರೆಡ್ಡಿ ಸರ್ ಅಂತ ಇದ್ರು, ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಅವಾಗ ನಮಗೆ ನಮ್ಮ ಅನಗನಹಳ್ಳಿ ಅಂದರೆ ತುಂಬ ಮಾದರಿಯಾದ ಊರು, ತುಂಬ ರಿಚ್ ಫ್ಯಾಮಿಲಿ ಅಂತ. ಇಲ್ಲಿ ಹೆಣ್ಣು ಕೊಡಬೇಕಂದ್ರೆ ತುಂಬ ಖುಷಿ ಪಡ್ತಿದ್ರು, ಅಂದರೆ ಅಂಥ ಸಮೃದ್ಧಿಯಾದ ಊರು ಅಂತ. ಆ ಟೈಮಲ್ಲಿ ನಮಗೆ ಬಯೋಫ್ ಸಂಸ್ಥೆ ಪರಿಚಯ ಆಯಿತು. ನಮ್ಮ ಊರ ದತ್ತು ತಗೊಂಡ್ರು. ಆವಾಗ ಸಂಘಗಳು ಅಂದರೆ ಏನಂತ ಗೊತ್ತಿರಲಿಲ್ಲ. ಅವರು ಬಯೋಫ್ ಸಂಸ್ಥೆಯರು ಬಂದರು, ಸಂಘಗಳು ಮಾಡಿದ್ರು. ಸಂಘಗಳಿಂದ ಉಳಿತಾಯ, ಉದಬದು ನಿರ್ಮಾಣ, ಮತ್ತು ಹನಿ ನೀರಾವರಿಗಳು, ಅದರಿಂದ ಸಬ್ಸಿಡಿ ಹೆಂಗೆ ತೊಗೊಳೋದು, ಆ ಥರ ಎಲ್ಲ ನಮಗೆ ಲಿಂಕ್ ಸಿಕ್ತು. ಆವಾಗ ನಾವು ಆಚೆ ಬಂದ್ವಿ.
ಮನೆ ಬಿಟ್ಟು ಸ್ವಲ್ಪ ಆಚೆ ಆ ಸಂಘಗಳಿಗೆ ಹೋಗೋದು, ವಾರಕ್ಕೊಂದ್ಸಲಿ ಸಂಘ ಮಾಡ್ಕೊಳ್ಳೋದು, ಬಾಯ್ ಆಫ್ ಟೂರ್ ಎಲ್ಲ ಇರ್ತಿತ್ತು. ಆವಾಗ ನಮಗೆ ಕೊನೆಯಲ್ಲಿ ನನಗೆ 15 ವರ್ಷದಿಂದನೂ KVK ಸಂಪರ್ಕ ಇದೆ. ಆವಾಗಲಿಂದ ನಾನು ತರಬೇತಿ ತೊಗೊಳಕ್ಕೆ ಹೋಗ್ತಾ ಇದ್ವಿ. ನಮ್ಮ ಸಂಘ ಇದೆ ಒಂದು, ಅನ್ನಪೂರ್ಣೇಶ್ವರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಅಂತ. ನಾವು ಆವಾಗ ಏನಕ್ಕೆ ಒಂದು ತರಬೇತಿ ಕೊಡೋಕೆ ಕರೆದ್ರು, ನಾವು 20 ಜನ ಮಹಿಳೆಯರು ಇದ್ದೀವಿ, 20 ಜನ ನಾವು ಒಂದು ಹಸುವು ಇದ್ರೆ ಹೆಂಗೋ ಆ ಥರ ಇವತ್ತು ಕೂಡ ತರಬೇತಿ ಕೊಡ್ತೀವಿ ಅಂದರೆ ಎಲ್ಲಿಗಾದ್ರೂ ಹೋಗ್ತೀವಿ. ಇದು ಎಷ್ಟು ವರ್ಷ ಆಯಿತು ಮೇಡಮ್ ಸ್ಟಾರ್ಟ್ ಮಾಡಿ ನೀವು ಈ ರೀತಿ ಒಂದು ಪ್ರಾಡಕ್ಟ್ ಮಾಡುತ್ತಾ? ಪ್ರಾಡಕ್ಟ್ ಮಾಡೋದು ನಾನು ತರಬೇತಿ ಕಲ್ತಿದ್ದು 15 ವರ್ಷದಿಂದನೇ. ನನಗೆ ಕೊನೆಯಲ್ಲಿ KVK ಬಿದಿರೆಗುಳಿ ಸಂಪರ್ಕ 15 ವರ್ಷದಿಂದಲೂ ನಾನು ಕಂಟಿನ್ಯೂಸ್ ಆಗಿ ಆ ಸಂಪರ್ಕದಲ್ಲಿ ಇದ್ದೀನಿ. ಕೊನೆಯಲ್ಲಿ ಸಂಪರ್ಕದಲ್ಲಿ ಅಲ್ಲಿ ಒಂದೇನು ಪ್ಲಸ್ ಪಾಯಿಂಟ್ ಅಂದರೆ, ಯಾರೇ ಮುಖ್ಯಸ್ಥರು ಬರಲಿ, ಅಲ್ಲಿ ಯಾವುದೇ ಗೃಹ ವಿಜ್ಞಾನಿಗಳು ಬರಲಿ, ಅವತ್ತು ಹೆಂಗಿದ್ದಾರೆ ಇವತ್ತು ಅದೇ ರೀತಿ ಹೆಣ್ಣುಮಕ್ಳನ್ನಾಗಲಿ ರೈತ ಮಹಿಳೆಯರನ್ನಾಗಲಿ ತುಂಬ ಚೆನ್ನಾಗಿ ನಡೆಸ್ಕೊಂತಾರೆ, ತುಂಬ ಗೌರವಪೂರ್ವಕವಾಗಿ ನಡೆಸ್ಕೊತಾರೆ. ನನಗೆ ಆ್ಯಕ್ಚುಲಿ ಅಲ್ಲೋರೆ ನಮ್ಮ ತವ್ರ ಮನೆಗೆ ಹೋಗ್ತೀನಿ ನಾ ಅನಿಸುತ್ತೆ, ಅಷ್ಟು ರೀತಿಯಾಗಿ ನಮ್ಮ ನೋಡ್ಕೊತಾರೆ, ಮಾಹಿತಿಗಳು ಕೊಡ್ತಾರೆ. ಹಾಗಾಗಿ ನನಗೆ ತುಂಬ ಮಾಹಿತಿ ಕೊಟ್ಟಿದ್ರು. ಮಮತಾ ಮೇಡಮ್ ಅಂತ ಇದ್ರು, ಆವಾಗ ರೂಪಾ ಪಾಟೀಲ್ ಮೇಡಮ್ ಇದ್ರು, ಸುಕನ್ಯಾ ಮೇಡಮ್ ಇದ್ರು. ಅವರೆಲ್ಲ ತುಂಬ ತರಬೇತಿ ತೊಗೊಂಡಿದ್ವಿ. ಹೆಂಗೆ ಅಂದರೆ ಬೇಕ್ರಿ ಉತ್ಪನ್ನಗಳಾಗಲಿ, ಮತ್ತು ಇದು ಫ್ರೂಟ್ ಸಲಾಡ್ ಮಾಡೋದಾಗಲಿ, ಜಾಮ್ ಮಾಡೋದಾಗಲಿ, ನಮ್ಮ ಹಣ್ಣುಗಳು ಬೆಳೆದಿದ್ರಾಗೆ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡೋದೇ ಆಗಿ ತುಂಬ ತರಬೇತಿ ತೊಗೊಂಡಿದ್ರು ಕೂಡ ನಾನು ಮಾಡ್ತಾ ಇರಲಿಲ್ಲ. ಅಂದರೆ ಮನೆ ಮಟ್ಟಿಗೆ ಮಾಡ್ಕೊತಾ ಇದ್ವಿ, ನೆಂಟರಿಷ್ಟಿಗೆ ಮಾಡ್ಕೊಡ್ತಾ ಇದ್ದೆ. ಯಾಕೆಂದರೆ ನಮ್ಮ ತುಂಬ ಚೆನ್ನಾಗಿತ್ತು, ನಮ್ಮ ಕುಟುಂಬ ತುಂಬ ಚೆನ್ನಾಗಿತ್ತು. ಆ ದುಡಿದು ಮಾಡ್ಬೇಕನ್ನೋ ಹಣದ ಅವಶ್ಯಕತೆ ಇರಲಿಲ್ಲ. ಅವಾಗಲೂ ತುಂಬ ಹೇಳೋರು, ಹೆಣ್ಮಕ್ಳು ಮಾದರಿಯಾಗಿರಬೇಕು, ಸ್ವಾಭಿಮಾನ, ದುಡೀರಿ ಅಂತ. ಅಂದರೆ ನಾವು ಚೆನ್ನಾಗಿದ್ವಲ್ಲ, ನಮಗೆ ಅನಿಸಿರ್ಲಿಲ್ಲ ದುಡಿಬೇಕು ಮಾರಬೇಕು ಅಂತ ಅನಿಸಿರ್ಲಿಲ್ಲ ಎಂದು. ಶುರುವಾಗಿದ್ದು 10 ವರ್ಷದಿಂದ. 10 ವರ್ಷದಿಂದನೇ ನೀವು ಶುರು ಮಾಡಿದಿರಿ? ಅಲ್ಲ, ಶುರು ಮಾಡಿದ್ದು 10 ವರ್ಷದಿಂದ ನಾನು ಸಿರಿಧಾನ್ಯ ಉತ್ಪನ್ನ ಮಾಡಿದ್ರಿ. ಈಗ ನಿಮ್ಮ ಜರ್ನಿ ಒಂದು 10 ವರ್ಷ ಆಯ್ತು. ಆಯ್ತು ಮೇಡಮ್, ನೀವು ಹೇಳಿದ್ರಿ ನಾನು KVKಯಲ್ಲಿ ಮಾಹಿತಿಯನ್ನ ಅಲ್ಲಿಂದ ತರಬೇತಿಗಳನ್ನ ತಗೊಂಡ್ರಿ ಅಂತ. ಅಲ್ಲಿ ಯಾವ್ಯಾವ ರೀತಿಯ ಮಾಹಿತಿ ತರಬೇತಿಗಳನ್ನ ನೀವು ತಗೊಂಡ್ರಿ ಮೇಡಮ್? ಅಲ್ಲಿ ಒಂದು ಯಾವ ರೀತಿ ನಿಮ್ಗೆ ಟ್ರೈನ್ ಅಪ್ ಮಾಡ್ತಾ ಇದ್ರು? ಅಲ್ಲಿ ಮೊದಲು ಫಸ್ಟ್ ಪ್ರಾಡಕ್ಟ್ ಉತ್ಪನ್ನಗಳು ಮಾಡೋದು ಹೆಂಗೆ, ಅದನ್ನ ಮಾಡ್ಕೊಂಡು ಹೆಂಗೆ ನಾವು ಆರೋಗ್ಯಕರವಾಗಿರ್ಬೇಕು, ಅದರಿಂದ ಹೊರಗಡೆ ತಗೊಳೋದಕ್ಕೂ ಮನೇಲಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಆದರೆ ನಾನು ಸ್ವಲ್ಪ ಮೊದಲಿಂದನೂ ಆಸ್ಪತ್ರೆಗಳು ಎಲ್ಲ ಕಡಿಮೆ, ನಾನು ಆಯುರ್ವೇದಕ್ಕೆ ಜಾಸ್ತಿ, ನನ್ನ ಮಕ್ಳಿಗೂ ಅಷ್ಟೇ ನಾನು ಅಷ್ಟೇ, ಆಸ್ಪತ್ರೆಗಳು ಸ್ವಲ್ಪ ದೂರ ನಾವು. ಹಾಗಾಗಿ ನನಗೆ ತುಂಬ ಇಷ್ಟ ಆಗ್ತಿತ್ತು. ಅಲ್ಲಿ ಬರೀ ಉತ್ಪನ್ನಗಳನ್ನು ಮಾಡೋದೇ ಹೇಳ್ಕೊಡಲ್ಲ, ಅದನ್ನು ಹೆಂಗೆ ಮಾಡಬೇಕು, ಸ್ವಚ್ಛತೆ ಹೆಂಗಿರಬೇಕು, ಅದನ್ನು ಮಾಡೋ ಜಾಗ ಹೆಂಗಿರಬೇಕು, ಅದರಲ್ಲಿ ಏನೆಲ್ಲ ಇರಬೇಕು, ಅವರೇ FSSAI ಕೋಡ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಫುಡ್ ಟೆಸ್ಟ್ ಮಾಡಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಮಾಹಿತಿ ಕೊಡ್ತಾರೆ. ಅದಲ್ಲದೆ ಜೊತೆಗೆ ಪೌಷ್ಟಿಕ ತರಕಾರಿ ಬೆಳ್ಕೋಬೇಕು, ಅದು ತರಕಾರಿಯಿಂದ ಏನೆಲ್ಲ ಲಾಭ, ಕೊಂಡು ತಿಂದರೆ ನಿಮ್ಗೆ ಏನು ಅನಾರೋಗ್ಯ, ಬೆಳೆದಿದ್ರಾಗ ಎಷ್ಟು ಆರೋಗ್ಯ ಇರುತ್ತೆ, ಅದೆಷ್ಟು ಖುಷಿ ಕೊಡುತ್ತೆ. ಅವರೇ ಬೀಜಗಳು ಕೊಟ್ಟು ನಮ್ಮ ಫಾಲೋ ಅಪ್ ಮಾಡ್ತಾಯಿದ್ರು, ಬೆಳೆದಿದ್ದೀರಾ ಇಲ್ವಾ ಹೇಗೆ ಅಂತ. ಹಾಗಾಗಿ ನಾನು ಮಾಡ್ತಾ ಇದ್ವಿ. ನಮ್ಮ ಸಂಘದಲ್ಲಿ ತುಂಬ ಒಗ್ಗಟ್ಟು, ನಾವು ಏನು ಹೇಳ್ತೀನೋ ಅದನ್ನ ಕೇಳ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮೇಡಮ್, ಈಗ ಸರಿ ಮೇಡಮ್, ನೀವು ಸಿರಿಧಾನ್ಯಗಳ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಮೇಡಮ್, ಇದನ್ನೇ ಏನಕ್ಕೆ ಮಾಡಬೇಕು ಅನ್ಕೊಂಡ್ರಿ ಮೇಡಮ್? ಯಾಕಂದ್ರೆ ನೀವು ಹೇಳಿದ್ರಿ ಫ್ರೂಟ್ ಸಲಾಡು ಬೇರೆ ಬೇರೆ ಅದ್ರ ಕೂಡ ವ್ಯಾಲ್ಯೂ ಅಡಿಷನ್ ತರಬೇತಿ ತಗೊಂಡೆ ಅಂತ. ಅದನ್ನ ಬಿಟ್ಟು ಇದನ್ನೇ ಏನಕ್ಕೆ ಮಾಡಬೇಕು ಅಂತ ಅನ್ಕೊಂಡ್ರಿ? ಇದನ್ನ ಆಕ್ಚುಲಿ ನಂದು ಒಂದು ಉತ್ಪನ್ನಗಳು ತಯಾರು ಮಾಡಬೇಕು ಅನ್ನೋದೇನಲ್ಲ, ನನ್ನ ಆಸೆನೂ ಅಲ್ಲ, ಗುರಿನೂ ಅಲ್ಲ. ನಂದು ಆಕ್ಚುಲಿ ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು ಮದುವೆ ಆಗಿದೆ. ನಾನು ಇದನ್ನು ಮಾಡೋ ಅಷ್ಟೊತ್ತಿಗೆ ನಮ್ಮ ಮಕ್ಕಳು 2 ಮದುವೆ ಆಗಿತ್ತು. ಒಬ್ಬ ಮಗ ಇದ್ದಾನೆ, ಇನ್ನು ಮದುವೆ ಆಗಿಲ್ಲ. ನನಗೆ ಅಷ್ಟೊತ್ತಿಗಲ್ಲೇ ಆಧ್ಯಾತ್ಮಿಕ ಕಡೆ ಒಲವು ಬಂದಿತ್ತು. ನನಗೆ ಆಧ್ಯಾತ್ಮಿಕ ಕಡೆ ಹೋಗ್ಬೇಕು, ಸಾಕು ಮಕ್ಳದೊಂದು ದಡ ಮುಡಿಸಿದ್ದೀವಿ. ನಮ್ಮನೆಯವರು ನಾನು ಒಂದು ಸತ್ಸಂಗದ, ನಾನು ಆ್ಯಕ್ಚುಲಿ ಸಿದ್ಧ ಸಮಾಧಿ ಯೋಗ, ಪ್ರಾಣಾಯಾಮ ಕ್ಲಾಸ್ಗಳು, ಯೋಗ, ಆ ಸೇವೆ ಆ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ನನಗಾಗಿ ಅದ್ರ ಕಡೆ ಒಲವಿತ್ತು. ಭಗವದ್ಗೀತೆ ಕೇಳೋದು, ಇವತ್ತು ಕೂಡ ಆನ್ಲೈನಲ್ಲಿ ನಾನೊಂದು 3 ಕ್ಲಾಸಲ್ಲಿ ಇರ್ತೀನಿ, ಪ್ರಾಡಕ್ಟ್ ಮಾಡ್ತಾ ಇರ್ತೀನಿ, ಆನ್ಲೈನಲ್ಲಿ ಸತ್ಸಂಗದಲ್ಲಿ ಇರ್ತೀನಿ, ಯೋಗ ಕೇಳ್ತಾ ಇರ್ತೀನಿ, ಯೋಗ ಗೀತೆಗಳು ಕೇಳ್ತಾ ಇರ್ತೀನಿ. ನಾನು ಅದ್ರ ಜೊತೆನೇ ಪ್ರಾಡಕ್ಟ್ ಮಾಡ್ತಾ ಇರ್ತೀನಿ ಇವಾಗಲೂ ಕೂಡ. ಆವಾಗ ನನಗೆ ಅನಿಸಿದ್ದು ಒಂದು, ನನಗೆ ನಮ್ಮ ಸ್ಥಿತಿ ತುಂಬ ಕಷ್ಟಕರ ಆಯಿತು. ಅಂದರೆ ನಮ್ಮ ಮನೆಯವ್ರಿಗೆ ಮೋಸ ಮಾಡಿರೋ ಅನ್ನೋಕ್ಕಿಂತ ವ್ಯವಹಾರದಲ್ಲಿ ಮೋಸ ಹೋದ್ವಿ ನಾವು, ತುಂಬ ಜನಗಳಿಂದ ಮೋಸ ಹೋಗ್ಬಿಟ್ವಿ. ಆ ಟೈಮಲ್ಲಿ ನಾವು ಒಂದು 15 ವರ್ಷ ಒಟ್ಟಿಗೆ ಒಟ್ಟಿಗೆ ಕುಟುಂಬದಲ್ಲಿ ಇದ್ವಿ. ಆಮೇಲೆ ಡಿವೈಡ್ ಆದ್ವಿ ನಾವು 3 ಜನ ಅಣ್ಣ ತಮ್ಮಂದಿರು. ಆವಾಗ ನನ್ನ ಮಕ್ಕಳಿಗೆ ಓದ್ಸೋಕ್ಕೆ ಕಷ್ಟ ಆಯಿತು. ಅಂದರೆ ಅಷ್ಟೊತ್ತಿಗೆ ನಮ್ಮ ತೋಟದಲ್ಲಿ ನೀರಿಲ್ದಂಗೆ ಆಯಿತು, ಇಡೀ ಊರೇ ಬರಗಾಲ ಬಂತು, ಒಂದು 200 ಗಿಡ ತೋಟ ಒಣಗೋಯ್ತು. ಹಸು ಕಟ್ಕೊಂಡೇ ಜೀವನ ಮಾಡಬೇಕಾಗಿತ್ತು. ನಮ್ಮ ಅನಗಾನಹಳ್ಳಿಲಿ ಅರ್ಧ ಜನ ಹಸುನಲ್ಲೇ ಜೀವನ
ಜೀವನ ಮಾಡಬೇಕು. ಆ ಟೈಮಲ್ಲಿ ಒಂದು 7-8 ಹಸು ಕಟ್ಕೊಂಡ್ವಿ, ಸೀಮೆ ಹಸುಗಳು. ನಮ್ಮ ಮನೆಯವರು ಅಂಗಡಿಗೆ ಹೋಗ್ತಾ ಇದ್ರು, ನಾನು ಹಸುಗಳು ನೋಡ್ಕೊತಾ ಇದ್ದೆ, ಸಂಘದಲ್ಲಿ ಸಾಲ ತಗೋತಾ ಇದ್ವಿ, ಯಾರನ್ನೂ ಏನೂ ಕೇಳ್ದಂಗೆ ಹಂಗೆ ಚೆನ್ನಾಗಿ ಸಂಸಾರ ನಿರ್ವಹಿಸ್ತಾ ಇದ್ವಿ. ಆ ಟೈಮಲ್ಲಿ ನನಗೆ ಕಾಲು ನೋವು ಬಂತು. ತುಂಬ ಕಷ್ಟಪಟ್ಟು ಯಾರಿಗೆ ತೋರಿಸಿದ್ರು ಬೆಡ್ ರೆಸ್ಟ್ ಹೇಳ್ತಾ ಇದ್ರು, ಸರಿ ಆಗ್ತಾ ಇರಲಿಲ್ಲ. ನಾನು ತುಮಕೂರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ. ಆವಾಗ ನನಗೆ ಆಹಾರದ ಬಗ್ಗೆ ಹೆಂಗಿರಬೇಕು ಅದ್ರ ಬಗ್ಗೆ ಹೇಳಿದ್ರು. ನಾನು ಆವಾಗ ಫಸ್ಟು ನಾನು ಹೆಂಗೆ ಆರೋಗ್ಯವಾಗಿ ಹುಷಾರಾಯಿತು, ಅದು ಪ್ರತಿ ಹೆಣ್ಮಕ್ಳು ಕೂಡ ಮನೇಲಿ ನನ್ನ ಥರ ಕಷ್ಟ ಅನುಭವಿಸ್ತಾರೆ. ಅವರು ಆಹಾರದಿಂದನೇ ಇದು ಕಾಯಿಲೆ ಬಂದಿದೆ ಅಂತ ನನಗೆ 100% ಗೊತ್ತಾಯಿತು. ಅದನ್ನು ನಾನು ಹುಷಾರು ಮಾಡಬೇಕು. ನನ್ನ ಗುರಿ ಬಂದಿರೋದು ನಾನು ಹಣ ಸಂಪಾದನೆ ಮಾಡೋದಲ್ಲ, ನನ್ನ ಹತ್ರ ಯಾರು ಪ್ರಾಡಕ್ಟ್ ತೊಗೊತಾರೋ ಅವ್ರ ಕುಟುಂಬಕ್ಕೆ ಆರೋಗ್ಯಕರವಾಗಿರಬೇಕು. ನಾನು ಹೆಂಗೆ ನಮ್ಮ ಕುಟುಂಬ ಆರೋಗ್ಯಕರವಾಗಿದೆಯೋ ನನ್ನ ಹತ್ರ ಪ್ರಾಡಕ್ಟ್ ತೊಗೊಳೋರ ಕುಟುಂಬ ಆರೋಗ್ಯಕರವಾಗಿರಬೇಕು. ಒಟ್ಟು ಸಮಾಜ ಆರೋಗ್ಯಕರ ಕುಟುಂಬ ಆಗಬೇಕು, ಸಮಾಜ ಆಗಬೇಕು, ನನ್ನ ಧ್ಯೇಯ ಇರೋದು. ಹಾಗಾಗಿ ನಾನು ಅದನ್ನು ಆರಿಸ್ಕೊಂಡೆ. ಅವಾಗಿನ್ನೂ ಸಿರಿಧಾನ್ಯಗಳು ಅಷ್ಟು ಯಾರು ಉಪಯೋಗಿಸ್ಬೇಕನ್ನೋದು ಇರಲಿಲ್ಲ. ನಾನು ಡೈರೆಕ್ಟಾಗಿ ಉಪಯೋಗಿಸ್ತಿದ್ರು, ಈ ರೀತಿ ಪ್ರಾಡಕ್ಟ್ ಮಾಡೋದು ಅಷ್ಟು ಐಡಿಯಾ ಇರಲಿಲ್ಲ. ಇಲ್ಲ, ಇತ್ತು, ತರಬೇತಿ ತಗೊಂಡಿದ್ದೆ. ಆಮೇಲೆ ಕಾದರ್ದು ನಾನು ತುಂಬಾ ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೆ. ಸರ್, ಈ ಸಮಾಜದಲ್ಲಿ ಅದ್ರ ಪ್ರಾಡಕ್ಟ್ ಗಳನ್ನ ಯಾರು ತಗೋತಾ ಇರಲಿಲ್ಲ, ಯಾರು ಮಾಡ್ತಾರೆ, ಯೂಸ್ ಮಾಡೋದು ಗೊತ್ತಿರಲಿಲ್ಲ. ಅಂದ್ರೆ ಡೈರೆಕ್ಟ್ ತಿನ್ನೋದು ಗೊತ್ತಿತ್ತು, ಅಕ್ಕಿ ತಿನ್ನೋದು ಗೊತ್ತಿತ್ತು, ಡೈರೆಕ್ಟ್ ಆಗಿ ಅದನ್ನೆಲ್ಲ ಈ ನವಣೆ ಸ್ವಾಮಿ ಎಲ್ಲ ತಿನ್ನೋದು ಗೊತ್ತಿತ್ತು. ಬಟ್ ತಿನ್ನೋದು ಗೊತ್ತಿರ್ಲಿಲ್ಲ. ಹೇಳ್ಬೇಕಂದ್ರೆ ಎಷ್ಟು ಹಳ್ಳಿಗಳಿಗೆ ನಾವು ಹೋಗ್ತೀವಿ, ಸಾಮೆ ಅಂದ್ರೆ ಏನಂತ ಗೊತ್ತಿಲ್ಲ, ಅವ್ರು ನೋಡೇ ಇಲ್ಲ. ಎಷ್ಟು ಹಳ್ಳಿಗಳಲ್ಲಿ ಎಲ್ಲೋ ನೋಡಿಲ್ಲ. ಅವಾಗ ನಾನು ಇದು ಬೇರೆದೆಲ್ಲ ಎಲ್ಲರೂ ಉತ್ಪನ್ನಗಳು ಮಾಡಕ್ಕೆ ಶುರು ಮಾಡಿದ್ರು ಆ ಟೈಮಲ್ಲಿ. ಅಷ್ಟೊತ್ತಿಗೆ ನಾನು ಇದನ್ನೇ ಯಾಕೆ ಮಾಡ್ಕೋಬಾರ್ದು, ಸಿರಿಧಾನ್ಯಗಳಿಂದ ಯಾಕೆ ಮೂಲವರಿದ ಉತ್ಪನ್ನಗಳು ಮಾಡಿ ಮಾರಾಟ ಮಾಡಬಾರ್ದು ಅಂತ ಇದ್ರ ಬಗ್ಗೆ ನಮ್ಮ ಕೊನೆಯಲ್ಲಿ ತರಬೇತಿ ತಗೊಂಡೆ. ನಮ್ಮ ಮುಖ್ಯಸ್ಥ ಗೋವಿಂದೇಗೌಡರು ದೃಷ್ಟಿಕೋನದಿಂದ ಇಟ್ಕೊಂಡು ಇದಕ್ಕೆ ಬಂದೆ. ನನಗೆ ಈ ಸಿರಿಧಾನ್ಯಗಳು ಉಪಯೋಗಿಸಿ ನನಗೆ ಆರೋಗ್ಯ ನಮ್ಮ ಕುಟುಂಬದಲ್ಲಿ ಚೆನ್ನಾಗಾಯ್ತು. ಅವಾಗ ನೆಕ್ಸ್ಟ್ ಎಲ್ಲರೂ ಚೆನ್ನಾಗಿರ್ಬೇಕಂತ ಶುರು ಮಾಡಿದೆ. ಹಂತವಾಗಿ ಶುರು ಮಾಡಿದೆ. ನಮ್ಮ KVK ಕೊನೆಯಲ್ಲಿ ಕಡೆಯಿಂದ ಮತ್ತು ಎಲ್ಲ ಸಂಸ್ಥೆಯಲ್ಲೂ ನನಗೆ ನೆರವಾಗಿದ್ದಾರೆ. ಆ ಟೈಡ್ ಸಂಸ್ಥೆ ಅಂತ ಇದೆ, ಅಲ್ಲಿ ಅವರು ಲೀಡರ್ಶಿಪ್ ಹೆಂಗಿರಬೇಕು, ನಾವು ಮಾಡುವಾಗ ಹೆಂಗಿರಬೇಕು ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಜ್ಞಾನ ವಿಕಾಸ ಇದಿದೆ, ಸಾಂಸ್ಥಿಕ ಸಾಕ್ಷರತಾ ಕೇಂದ್ರ, ಮತ್ತು ಕೃಷಿ ಇಲಾಖೆ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ, ಪ್ರತಿ ಸ್ತ್ರೀ ಶಕ್ತಿ ಒಕ್ಕೂಟ, ಸಂಜೀವಿನಿ ಎಲ್ಲರೂ ಸಹಕಾರ ಕೊಡ್ತಾರೆ. ನನ್ನೇನು ನಾವು ಹೋಗ್ಬೇಕಷ್ಟೇ, ನಮಗೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ, ನಾವು ಮುಂದೆ ಹೋಗ್ಬೇಕು. ಹೆಚ್ಚು ತರಬೇತಿಗಳು ತಗೊಂಡದು ನಾನು ಕೊನೆಯಲ್ಲಿ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ
ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಮೇಡಮ್, ಈಗ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ರೈತ ಮಹಿಳೆಯಾಗಿ ಮಾಡ್ತೀನಿ ಅಂದಾಗ ಯಾವ ರೀತಿ ನಿಮಗೆ ಸಪೋರ್ಟ್ ಬರುತ್ತೆ? ನಾನು ಎಲ್ಲೋದ್ರೂ ಹೇಳ್ತಾ ಇರ್ತೀನಿ ಸರ್, ನಾನು ತುಂಬ ಒಂದು 5,000 ಜನ ತರಬೇತಿ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ. ಆಕ್ಚುಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಲ್ಲೋದ್ರೂ ಫಸ್ಟ್ ಹೇಳೋದು, ಮನೆ ದೇವರು ಮನೆ ದೇವ್ರು ಅಂತ ಎಲ್ಲ ಕಡೆ ಹೋಗ್ತೀರಾ, ನಮ್ಮ ಮನೆ ದೇವ್ರು ಅಂದರೆ ನನಗೆ ನನ್ನ ಗಂಡನೇ ನನ್ನ ಮನೆ ದೇವ್ರು ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಮನೆ ದೇವ್ರು ಅಪ್ಪಣೆ ಕೊಟ್ಟರೆ, ನನ್ನ ಗಂಡ ಅಪ್ಪಣೆ ಕೊಟ್ಟರೆ ನಾವು ಏನಾದ್ರು ಕೆಲಸ ಮಾಡೋಕ್ಕೆ ಸಾಧ್ಯ. ಎಲ್ಲೋ ಹೋಗ್ಬಿಟ್ಟು ಮಂದೇವ್ರಿಗೆ ಹೋಗ್ಬಾರ್ದು ಅಂತಲ್ಲ, ಅಲ್ಲಿ ಅಪ್ಪಣೆ ತಗೊಂಡು ಅಪ್ಪಣೆ ಆಯಿತು ಅಂತ ಮನೆಯವರು ಅಪ್ಪಣೆ ತಗೊಳ್ಳಿಲ್ಲ ಅಂದರೆ ನಾವು ಏನು ಮಾಡಿದ್ದು ವೇಸ್ಟ್. ಹಾಗಾಗಿ ಫಸ್ಟ್ ಮನೆಯವರು ಹೊಲಿಸ್ಕೋಬೇಕು. ನಮ್ಮ ಮನೆಯವರು ತುಂಬ ಸಹಕಾರ ಕೊಡ್ತಾರೆ ಸರ್. ಈ ಪ್ರಾಡಕ್ಟ್ ಉತ್ಪಾದನೆ ಮಾಡ್ತೀನಿ ಅಂತಲ್ಲ, ನಾನು ಬಯಾಫ್ ಸಂಸ್ಥೆ ಇದ್ದಾಗ ಕೃಷಿ ಟೂರ್ ಕಳಿಸ್ತಾ ಇದ್ದಿದ್ದಾಗಲಿ, ಅಲ್ಲಿ ಜ್ಞಾನ ತಿಳ್ಕೊಳ್ಳಿ ಅಂತಲಾಗಲಿ, ಪ್ರಾಡಕ್ಟ್ ಬಗ್ಗೆ ಆಗಲಿ, ತೋಟದ ಬಗ್ಗೆ ಆಗಲಿ ನಂಗೆ ತುಂಬ ಸಹಕಾರ ಕೊಡ್ತಾರೆ. ಅವರ ಗುರಿ ಇರೋದೇನು, ಯಾವುದೇ ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತವಾಗಬಾರ್ದು. ನಮ್ಮ ಮನೆಯವ್ರ ಉದ್ದೇಶ ಬೇರೆ ಹೆಣ್ಮಕ್ಳುಗಳು ಕೂಡ ನಂತರ ಆಚೆ ಬರಬೇಕು ಅನ್ನೋದು ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮೇಡಮ್, ಈಗ ಈ ಒಂದು ಸಿರಿಧಾನ್ಯಗಳ ಉತ್ಪನ್ನಗಳ ಮಾಡ್ಬೇಕಂದ್ರೆ ಒಂದು FSSAI ಕೋಡ್ ಬರುತ್ತೆ ರಿಜಿಸ್ಟ್ರೇಷನ್. ಅದು ಯಾವ ರೀತಿ ನೀವು ಮಾಡಿಸಿದ್ದು ಮೇಡಮ್? KVK ಕಡೆಯಿಂದನೇ ಮಾಡಿಸಿದ್ದ ಅಥವಾ ಅದು ಯಾವ ರೀತಿ, ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ರಿ, ಯಾವ ರೀತಿ ಮಾಡಿಸಿದ್ರಿ ಮೇಡಮ್? ಅದೇ ಸರ್, ನಮಗೆ FSSAI ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಪ್ರಾಡಕ್ಟ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಅರಿವು ಇರಲಿಲ್ಲ. ನಮ್ಮ ಟೈಡ್ ಸಂಸ್ಥೆಯವರು ಬಂದು FSSAI ಕೋಡ್ ಬಗ್ಗೆ, ಅದ್ರ ಯಾಕಿರಬೇಕು, ಅದಿದ್ರೆ ಏನು ಅನುಕೂಲ, ಅದ್ರ ಬಗ್ಗೆ ತರಬೇತಿ ಕೊಟ್ಟಿದ್ರು. ನಮ್ಮ ಕೊನೆಯಲ್ಲಿಯೂ ಕೂಡ ನಮ್ಮ ಗೋವಿಂದೇಗೌಡರು ಮುಖ್ಯಸ್ಥರು ಆ ಥರ ತರಬೇತಿಗಳಿದ್ದಾಗೆಲ್ಲ ಕರಿತಾ ಇದ್ರು ನಮ್ಮ ಸಂಘದವ್ರನ್ನ. FSSAI ಕೋಡ್ ಯಾಕೆ ಮಾಡಬೇಕು, ಅದೆಷ್ಟು ಇಂಪಾರ್ಟೆಂಟ್ ಅಂತ. ಅದು ಅವಾಗ ಗೊತ್ತಾಯ್ತು FSSAI ಕೋಡ್ ಅಂದರೆ ಅದು ಅದರಲ್ಲಿ ಏನೆಲ್ಲ ಇರುತ್ತೆ ಮತ್ತು ಯಾವಾಗ ಮಾಡಿದ್ದು, ಅದು ರಿಜಿಸ್ಟ್ರೇಷನ್ನು ಅದಿದ್ರೇ ಜನಕ್ಕೆ ಪರಿಚಯ, ನಂಬಿಕೆ ಬರುತ್ತೆ ಅಂತ, ಗ್ಯಾರಂಟಿ ಅಂತ. ಹಾಗಾಗಿ ನಾನು ಫುಡ್ಡು ಟೆಸ್ಟು ಕೂಡ ಮಾಡಿಸ್ಕೊಟ್ಟಿದ್ದಾರೆ, ನ್ಯೂಟ್ರಿಷನ್ ಟೆಸ್ಟ್ಗಳು ಎಲ್ಲ ಅವ್ರ ಕಡೆಯಿಂದನೇ ಉಚಿತವಾಗಿ ಮಾಡಿಸ್ಕೊಟ್ಟಿದ್ದಾರೆ. ನನಗೆ ಅಂತ ಅಲ್ಲ, ನಮ್ಮಂಥ ಎಲ್ಲಿ ಸಂಘಗಳಿಗೆ ನಮ್ಮ ಕೊನೆಯಲ್ಲಿ ತರಬೇತಿ ಕೊಡ್ತಾರೋ ಅಲ್ಲಿ ಎಲ್ಲ ಸಂಘಗಳಿಗೆ ಅವ್ರ ಓನಾಗಿ ಯಾರಿಗೂ ಕೊಡಲ್ಲ, ಸಂಘಗಳಿಗೆ ಕೊಡ್ತಾರೆ. ಅಲ್ಲಿ FSSAI ಕೋಡ್ ಮಾಡಿಸ್ಕೊಡೋದಾಗ್ಲಿ, ಅಲ್ಲಿ ಲೇಬಲ್ ಮಾಡಿಸ್ಕೊಡೋದಾಗ್ಲಿ, ಮತ್ತು ನಮಗೆ ಕವರ್ಗಳು ಕೊಡೋದಾಗ್ಲಿ, ಮತ್ತು ಸಪೋರ್ಟು ನಾವೇ ಸ್ವತಂತ್ರವಾಗಿ ಎದ್ದು ನಿಲ್ಲವರೆಗೂ ನಮಗೆ ಸಹಕಾರ ಕೊಡ್ತಾರೆ ನಮ್ಮ ಸಂಘಕ್ಕೆ. ಹಾಗಾಗಿ ನಾನು ಇಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಈ FSSAI ಕೋಡ್ ಎಲ್ಲ KVK ಕಡೆಯಿಂದ ಇಂಪಾರ್ಟೆನ್ಸ್ ಹೇಳಿ ಅವರೇ ಇದನ್ನೇ ನಿಮಗೆ ಮಾಡಿಸ್ಕೊಟ್ಟಿರೋದು, ಅವರೇ ಮಾಡಿಸ್ಕೊಟ್ಟಿರೋದು. ಮೇಡಮ್, ಇದಕ್ಕೆ ಸಬ್ಸಿಡಿ ಆ ರೀತಿ ಏನಾದರೂ ಇದೆಯಾ? ಮಷಿನರೀಸ್ ನಾನು ಪರ್ಚೇಸ್ ಮಾಡ್ತೀನಿ ಇದಕ್ಕೆ ಉತ್ಪನ್ನಗಳನ್ನು ಮಾಡಲಿಕ್ಕೆ ಅಂತ ಅಂಥದ್ದೇನಾದರೂ ತೊಗೊಂಡಿದ್ದೀರಾ ನೀವು? ಹೌದು ಸರ್, ಕೃಷಿ ಇಲಾಖೆಯಲ್ಲಿ ತುಂಬ ಕರೀತಾರೆ ನಮಗೆ. ಕೃಷಿ ವಿಜ್ಞಾನ ಕೃಷಿ ಕೇಂದ್ರದಲ್ಲಿ ಸಂಪರ್ಕದಲ್ಲಿ ಇದು PMF ಲೋನ್ ತಗೊಳ್ಳಿ. ಹಪ್ಪಳ ತುಂಬ ನನಗೆ ಹಪ್ಪಳ ನಂದು ಧ್ಯೇಯ ಎಲ್ಲ ಮಾಡೋದು, ಅಲ್ಲಿ ಆಚೆ ಇಟ್ಟಿದ್ದೀನಿ ನೋಡಿ. ಹಪ್ಪಳ ಉರುಳಿ ಹಪ್ಪಳ ತುಂಬ ಚೆನ್ನಾಗಿ ಕೇಳ್ತಾರೆ, ಮಾಡಿಕೊಡಿ ಅಂತ. ಅದಕ್ಕೆ ವಾರಕ್ಕೆ 12 kg ಹಪ್ಪಳ ಖರ್ಚಾಗುತ್ತೆ. ಅದಕ್ಕೆಲ್ಲ ಮಿಷನ್ ಬೇಕು, ಈ ಉರಿಗೆ ಮಿಷನ್ನು ಅವೆಲ್ಲ ನೋಡಿದ್ದೀನಿ. ಮಿಷನ್ ಎಲ್ಲ ಇದು ಸಿಲ್ಕೋ ಸೋಲಾರ್ ಕಡೆಯಿಂದ ಅವೆಲ್ಲ ಕೊಡಿಸ್ತೀನಿ ಅಂತ ಬಂದಿದ್ರು. ನನಗೆ ಮಿಷನರಿಗೆ ಅಷ್ಟು ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ಒಂದು 7-8 ಜನ ನನ್ನ ಜೊತೆ ಕೆಲಸ ಮಾಡೋರಿದ್ದಾರೆ, ನಿಮ್ದು ಜೊತೆ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಮಷಿನರಿ ಅವಶ್ಯಕತೆ ಇದ್ದಾರೆ. ಆಮೇಲೆ ಸಂಘದವ್ರನ್ನಕ್ಕಿಂತಲೂ ಬೇರೆಯವರು ಮಕ್ಕಳು ಸಾಕದೇ ಇರೋ ಅಂಥ ತಾಯಿಂದಿರಿದ್ದಾರೆ, ನೋಡೋಕೆ ಅವ್ರಿಗೆ ಕೆಲಸ ಮಾಡೋಕ್ಕಾಗದಂಥ ಅಜ್ಜಿದಿರ ಆ ಥರದವ್ರು ಇದ್ದಾರೆ. ಅವ್ರಿಗೆ ನಾನು ಊಟ ಕೊಟ್ಟು ಅವ್ರಿಗೊಂದು ರೆಡಿ ಮಾಡೋದಾಗಲಿ, ಮಾಲ್ಟ್ನ ಅಥವಾ ಪ್ಯಾಕ್ ಮಾಡೋದಾಗಲಿ ಆ ಥರ ಅವ್ರಿಗೆ ಕೆಲಸ ಕೊಟ್ಟಿದ್ದೀನಿ. ಹಾಗಾಗಿ ನನಗೆ ಮಿಷನರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಮೇಡಮ್, ನೀವು ಹೇಳಿದ್ರಿ ನಿಮ್ಮದು ಅನ್ನಪೂರ್ಣೇಶ್ವರಿ ಸ್ತ್ರೀ ಶಕ್ತಿ ಸಂಘ ಇದೆ ಅಂತೇಳಿ. ಮತ್ತು ಇದು ಒಂದು ಸಂಘದಲ್ಲಿ ಬೇರೆ ಬೇರೆ ಗುಂಪುಗಳಿದಾವ ಅಥವಾ ಸಂಘಗಳು ಒಂದು FPO ಥರ ಮಾಡ್ಕೊಂಡಿದ್ರೆ ಹೆಂಗೆ ನೀವು? ಇಲ್ಲ ಸರ್, FPO ಅಲ್ಲ, ಅದು ಒಂದಿದೆ. ನಮ್ಮ ರೈತ ಉತ್ಪಾದಕ ಕಂಪನಿ ತಿಪ್ಟೂರ್ ಅಂತ ಇದೆ, ಅದರಲ್ಲೂ ನಾನು ಮೆಂಬರ್ ಆಗಿದ್ದೀನಿ, ಷೇರುದಾರಳಾಗಿದ್ದೀನಿ. ಅದಿನ್ನೂ ಬೆಳೆದಿಲ್ಲ, 2 ವರ್ಷ ಆಗಿದೆ. ನಮ್ಮದು ಸಂಘ ಸರ್, ಇದು ಅನ್ನಪೂರ್ಣೇಶ್ವರಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಅಂತ. ಇದು ಸ್ತ್ರೀ ಶಕ್ತಿ ಒಕ್ಕೂಟಕ್ಕೆ ಬರುತ್ತೆ. ಅಲ್ಲಿ ಒಕ್ಕೂಟದಲ್ಲಿ ಕಾರ್ಯದರ್ಶಿ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ನಮಗೆ ತುಂಬ ಸೂಪರ್ವೈಸರ್ಗಳು, ನಮ್ಮ ವಲಯದವರಾಗಲಿ, ಅಲ್ಲೇ ಸೂಪರ್ವೈಸರ್ಗಳಾಗಲಿ, CDPO ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಟಾಲ್ ಕೊಡಿಸೋದಾಗಲಿ, ನಮ್ಮ KVKಲೂ ಅಷ್ಟೇ, ಎಲ್ಲೇ ಸ್ಟಾಲ್ ಸಿಗಲಿ ಉಚಿತವಾಗಿ ಸ್ಟಾಲ್ ಕೊಡಿಸ್ತಾರೆ. ಹಾಗಾಗಿ ನಮ್ಮದು ಸ್ತ್ರೀ
ಶಕ್ತಿ ಸ್ವಸಹಾಯ ಸಂಘ ಸರ್ ಇದು. ಓಕೆ. ಗುಂಪು 20 ಜನ ಇದ್ದೀವಿ. 20 ಜನ ಇದ್ದೀರಾ? 20 ಜನನು ಎಲ್ಲ ಶೇರ್ ಮಾಡಿ ಮಾಡ್ಕೊಂಡು 10 ಜನ ಸರ್, 10 ಜನ ಪ್ರಾಡಕ್ಟ್ ಮಾಡೋ ಅಂತಾರಿದ್ದಾರೆ, 10 ಜನ ಸಪೋರ್ಟ್ ಮಾಡ್ತಾರೆ. ಓಕೆ ಮೇಡಮ್. ಮೇಡಮ್ ಇಷ್ಟೆಲ್ಲ ಸಿರಿಧಾನ್ಯಗಳ ಮಾಡ್ತಿರಲ್ಲ ಮೇಡಮ್, ಇದ್ರದ್ದು ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಹೆಂಗೆ, ಎಲ್ಲಿ ತಗೊಂಡ್ಬರ್ತೀರಾ? ಸರ್ ಅದು ಒಳಗಡೆ ಇದೆ, ಬೇಕು ರಾ ಮೆಟೀರಿಯಲ್ ತೋರಿಸ್ತೀನಿ. ಆ ಚಿಕ್ಕನಾಗ್ನಳ್ಳಿ ಅಂತ ಒಂದು ಬನಶಂಕರಿ ಅಂತ ಮಿಲ್ ಇದೆ, ಅಲ್ಲಿ ನಾನು ಅವರು ಹೊರಗಡೆ ತರಿಸ್ತಾರೆ ರೈತರ ಹತ್ರ, ಅಲ್ಲಿ ನಾನು ಕೊಂಡ್ಕೊಂತೀನಿ. ಒಂದನ್ನ ನಾನು ಬೆಳೆದಿದ್ದೀನಿ, ಸಾಮೆ ನಾವು ಬೆಳ್ಕೊಂಡಿದೀವಿ, ಸಾಮೆ ಒಂದು 5-6 ಚೀಲ ಆಗಷ್ಟು ನಾವು ಬೆಳೆದ ಇದ್ವಿ. ಈ ಸಲ ಅಷ್ಟು ಹಾಕ್ಬೇಕಂತ ಪ್ಲಾನ್ ಮಾಡಿ ರೆಡಿ ಮಾಡಿದ್ದೆ, ಬೀಜಗಳು ಸಿಗ್ಲಿಲ್ಲ, ಹಾಗಾಗಿ ನಾನು ತಳಿ ಸ್ಪೆಸಿಫಿಕ್ ಅಂತ ಏನಿದೆ ಅಥವಾ ಇಲ್ಲ ಆ ರೀತಿ ಮಾಮೂಲಿ ತಗೋತೀನಿ. ಈ ಸಲ ಧರ್ಮಸ್ಥಳ ಜ್ಞಾನ ವಿಕಾಸದಲ್ಲಿ ಧರ್ಮಸ್ಥಳ ಸಿರಿ ಅಂತ ಇದೆಯಲ್ಲ ಸರ್, ಅವ್ರ ಕಡೆಯಿಂದ ಕೊಂಡ್ಕೊಂಡಿದ್ದೀನಿ ಸಿರಿಧಾನ್ಯಗಳು ಆರ್ಗ್ಯಾನಿಕ್ ಅಂತ. ಮೇಡಮ್ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಇದೆ ಅದನ್ನ ಹೇಳ್ತೀರಾ ಮೇಡಮ್? ಸಿರಿಧಾನ್ಯಗಳದ್ದು ಸಿರಿಧಾನ್ಯಗಳು ನನ್ನ ಹತ್ರ ಒಟ್ಟು ಪ್ರಾಡಕ್ಟ್ ಒಂದು 30 ಥರ ಪ್ರಾಡಕ್ಟ್ ಮಾಡ್ತೀನಿ. 30 ಥರ ಪ್ರಾಡಕ್ಟ್ ಮಾಡ್ತೀರಾ? ಅದರಲ್ಲಿ ಮೇಜರ್ ಆಗಿ ನಿಮ್ಮ ಹತ್ರ ಹೋಗುವುದು ಯಾವ್ದು? ಹೆಚ್ಚು ಕಡಿಮೆ ಎಲ್ಲ ಮಾಡ್ತೀನಿ. ಅಂದ್ರೆ ನಂದು ಏನಂದ್ರೆ ಜಾಸ್ತಿ ಬೇಡಿಕೆ ಮಿಲೆಟ್ಸ್ ಮಾಲ್ಟ್ ಅಂತ ಸರ್. ಇದು ಎಲ್ಲ ಕಡೆ ತರಬೇತಿ ಕೊಡುವಕ್ಕೆ ಹೋದಾಗ ನಾವು ಆಕ್ಚುಲಿ ಸಿರಿಧಾನ್ಯಗಳು ಒಂದು ಧರ್ಮಸ್ಥಳ ಜ್ಞಾನ ವಿಕಾಸ ಅಂತ ಇದೆ, ಅಲ್ಲಿ ಏನು ಮಾಡ್ತಾರೆ ನಮ್ಮ ಹೇಮಾವತಿ ಅಮ್ಮನವರದ್ದು ಏನು ಕಾನ್ಸೆಪ್ಟ್ ಅಂದರೆ ಪ್ರತಿ ಗ್ರಾಮೀಣ ಮಹಿಳೆಯರು ಸಿರಿಧಾನ್ಯಗಳು ಉಪಯೋಗಿಸ್ಬೇಕು, ಅದರಿಂದ ಆರೋಗ್ಯ ಕಾಪಾಡ್ಕೋಬೇಕಂತ. ಅಲ್ಲಿ ನಾನು ತರಬೇತಿ ಕೊಡಾಗ ಹೆಂಗಿರುತ್ತೆ ಅಂದರೆ ಅಲ್ಲೇ ಸಿರಿಧಾನ್ಯಗಳು ಅಡುಗೆ ಮಾಡಿ ತೋರಿಸ್ಬೇಕು, ಅಲ್ಲೇ ಅಡುಗೆ ಇರುತ್ತೆ ಮಾಡಿ ಇದೊಂದು ಮಾಲ್ಟ್ ಮಾಡಿ ಕೊಡ್ತೀವಿ. ಏನೇನು ಕಾಂಪೋಸಿಷನ್ ಇರುತ್ತೆ ಮೇಡಮ್? ಇದು ಈ ಸಿರಿಧಾನ್ಯಗಳನ್ನ ಎಲ್ಲ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಆದ್ರೆ ಮಾಲ್ಟಿಗೆ ಮಾತ್ರ ಮಿಕ್ಸ್ ಮಾಡ್ತೀನಿ, ಯಾಕೆಂದ್ರೆ ಒಂದೊಂದೇ ನಾನು ಮಾಲ್ಟ್ ಮಾಡೋಕ್ಕಾಗಲ್ಲ. ಈಗ ಸಾಮೆ ಮಾಲ್ಟು, ಬರ್ಗು ಮಾಲ್ಟು ಆ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಎಲ್ಲಾ ಸಿರಿಧಾನ್ಯಗಳು ಸೇರಿಸಿದ್ದೀನಿ, ರಾಗಿ ಬಿಟ್ಟು, ಜೋಳ, ರಾಗಿ, ಗೋಧಿ ಹಾಕಿಲ್ಲ. ಇವನ್ ಬಿಟ್ಟು ಬಾಕಿ ಎಲ್ಲ ಸಿರಿಧಾನ್ಯಗಳಿದೆ. ಜಾಸ್ತಿ ಪ್ರಮಾಣದಲ್ಲಿ ಯಾವ್ದಾದ್ರು ಅಂಶ ಜಾಸ್ತಿ ಯಾವ್ದಿದೆ ಮೇಡಮ್ ಇದರಲ್ಲಿ? ಇಲ್ಲ, ಯಾವುದು ಸಮ, ಎಲ್ಲ ಸಮ ಪ್ರಮಾಣದಲ್ಲಿ ಇದೆ. ಮತ್ತೆ ಗೋಡಂಬಿ, ಬಾದಾಮಿ ಇದೆ, ಕೇಸರಿ ದಳ ಇದೆ, ಏಲಕ್ಕಿ, ಶುಂಠಿ, ಗಸಗಸೆ. ನಾನು 30 ಥರ ಕಾಳು ಆ ಥರ ಎಲ್ಲ ಅವಶ್ಯಕತೆ ಇಲ್ಲ, ನನಗೆ ತಿಳ್ಕೊಂಡ್ರ ಮಟ್ಟಿಗೆ ಅದ್ಯಾವುದು ಹಾಕಲ್ಲ, ಬರೀ ಸಿರಿಧಾನ್ಯಗಳು ಮಾತ್ರ ಬಳಸಿ ಮಾಡಿರೋದು. ತುಂಬ ಆರೋಗ್ಯಕರವಾಗಿದ್ದು. ಯಾಕೆ ಅಂದರೆ ನನಗೆ ಫಸ್ಟ್ ಹುಷಾರಾಗಿದೆ, ನನಗೆ ಗೊತ್ತಾಗ್ತಾ ಇತ್ತು. ತುಂಬ ಜನ ಮಹಿಳೆಯರಿಗೆ ಎಷ್ಟೋ ವರ್ಷದಿಂದ ನಾನು ಎಲ್ಲರೂ ಬರ್ಕೊಂಡು ಬರ್ತೀನಿ ರಿಸಲ್ಟ್. ಯಾರಿಗೆ ಹುಷಾರಿಲ್ಲ ಅವ್ರಿಗೆ ಕೊಟ್ಟು ಬಂದಾಗ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀನಿ. ಅವ್ರಿಗೆ ನಾನು ಚಾಲೆಂಜ್ ಮಾಡೇ ಬರ್ತೀನಿ ಇವಾಗ ನೀವು ಹುಷಾರಾಗಲಿಲ್ಲ ನಾನು ವಾಪಸ್ ಕೊಡಿ ಹಣ, ನೀವು ನೋಡಿ ಅಂತ. ಅವರು ತುಂಬ ಜನಕ್ಕೆ ಎಷ್ಟೋ ವರ್ಷದ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ತುಂಬ ಸುಸ್ತು, ಕೆಲಸ ಮಾಡೋಕ್ಕಾಗದೇ ಇರೋದು ಎಲ್ಲ ಹುಷಾರಾಗಿದೆ ಸರ್. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದು ನಾನು ಮಾರಾಟ ಮಾಡೋಳಾಗಿದ್ರು ಕೂಡ ಎಲ್ಲೇ ಹೋದ್ರೂ ನಾನು ತಗೊಳ್ಳಿ ಅಂತ ನಾನು ಹೇಳಲ್ಲ, ಮಾಡೋದು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ಮಾಲ್ಟ್ ಜೊತೆಗೆ ಇನ್ನೇನು ಪ್ರಾಡಕ್ಟ್ ಇದೆ ಮೇಡಮ್? ಮಾಲ್ಟ್ ಸರ್, ಇದು ದೋಸೆ ಮಿಕ್ಸ್ ಅಂತ ಸರ್. ಇದು ರೆಡಿ ಸಿರಿಧಾನ್ಯಗಳ ದೋಸೆ ಮಿಕ್ಸ್. ಇದು ತುಂಬ ಕೆಲ್ಸಕ್ಕೆ ಹೋಗೋರಿಗೆ ಈ ಸಿರಿಧಾನ್ಯಗಳು ಉಪಯೋಗಿಸ್ಬೇಕಾರೆ ಸರ್, ಇದು ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡೇ ಉಪಯೋಗಿಸ್ಬೇಕು. ಇವಾಗ ಏನು ಮಾಡ್ತಾರೆ, ಹೊರಗಡೆ ಸಿರಿಧಾನ್ಯಗಳು ತಿನ್ರಿ ಅಂದವ್ರೆ ಅಂತ ಹೇಳ್ಬಿಟ್ಟು ಹೋಗಿ ದೋಸೆ ಮಿಕ್ಸ್ ತರೋದಾಗ್ಲಿ, ಮಾಲ್ಟ್ ತರೋದಾಗ್ಲಿ ತಂದ್ಬಿಟ್ಟು ಮಾಡ್ತಾರೆ. ಒಂದು ದಿವಸ ಮಾಡ್ತಾರೆ, ಅದು ಸರಿಯಾಗಲಿಲ್ಲ ಅಂದರೆ ಸಿರಿಧಾನ್ಯನೇ ಸರಿ ಇಲ್ಲ, ಆ ಮಾಲ್ಟೇ ಸರಿ ಇಲ್ಲ ಅಂತ ಡಿಸೈಡ್ ಮಾಡಿ ಬಿಟ್ಬಿಡ್ತಾರೆ. ಅದಕ್ಕೆ ನಾನೇನು ಹೇಳೋದು, ಸಿರಿಧಾನ್ಯಗಳನ್ನ 24 ಗಂಟೆ ನೆನೆಸ್ಲೇಬೇಕು. ಅಟ್ಲೀಸ್ಟ್ ಅನ್ನ ಮಾಡಬೇಕಾದ್ರೆ ಒಂದು 5 ಗಂಟೆ ನೆನೆಸ್ಲೇಬೇಕು. ನೆನೆಸಿಲ್ಲ ಅಂದರೆ ಅದು ಹೊಟ್ಟೆ ನೋವು ಬರೋದಾಗಲಿ, ಒಂಥರ ತೊಂದರೆ ಆಗೋದಾಗಲಿ, ಅದು ತೊಂದರೆ ಕೊಡುತ್ತೆ. ಹಾಗಾಗಿ ಸಿರಿಧಾನ್ಯಗಳನ್ನ ನೆನೆಸೇ ಉಪಯೋಗಿಸ್ಬೇಕು. ಸಿರಿಧಾನ್ಯಗಳು ಪ್ರಾಡಕ್ಟು ತಿನ್ನೋಕ್ಕೆ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ತಿನ್ನಬೇಕು, ಒಂದು ಮೇಯ್ನ್. ನಾನು ಈ ಸಲ ಈ ಕೃಷಿ ಮೇಳದಲ್ಲಿ JKVKಯಲ್ಲಿ ನಮ್ಮ ಸರು ಅದು 30,000 ಸ್ಟಾಲ್ನ ಫ್ರೀಯಾಗಿ ಕೊಡ್ಸಿದ್ರು ನಮ್ಮ ಗೋವಿಂದೇಗೌಡ ಸರು. ನಮಗೆ JKVKಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ನಮ್ಮ ಅಥಾರಿಟಿ ಚಂದ್ರೇಗೌಡ ಸರ್ ಅಂತ ನಮ್ಮ ಮನೆಗೆ ಬಂದು ವಿಸಿಟ್ ಮಾಡಿ ನಮ್ಮದು ಪ್ರಾಡಕ್ಟ್ ಎಲ್ಲ ನೋಡಿ ಹೋಗಿದ್ರು. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅಲ್ಲೂ ಸಲಹಾ ಸಮಿತಿ ನಾನು ಆಯ್ಕೆ ಮಾಡಿದ್ದಾರೆ. ಈ ದೋಸೆ ಯಾವ ರೀತಿ ಮೇಡಮ್? ಇದು ದೋಸೆ ಸರ್, ಇದಕ್ಕೆ ನಾನು ಅಷ್ಟು ಸಿರಿಧಾನ್ಯಗಳು ನೆನೆಸ್ಬಿಟ್ಟು ಇದಕ್ಕೆ ಎಲ್ಲ ಸಿರಿಧಾನ್ಯಗಳು, ಉದ್ದಿನ ಬೇಳೆ, ಕಡಲೆಬೇಳೆ, ಅಗಸೆ ಬೀಜ ಉಪಯೋಗಿಸ್ತೀನಿ ಎಲ್ಲದಕ್ಕೂ, ತುಂಬ ಹೆಲ್ತಿಗೆ ಒಳ್ಳೇದಂತ, ಮೆಂತ್ಯ ಅಷ್ಟು ಹಾಕಿ ಮಿಲ್ ಮಾಡಿಸಿದ್ದೀನಿ. ಇದು ಜಸ್ಟ್ 5 ನಿಮಿಷ ಮುಂಚೆ ಉಪ್ಪು ಹಾಕಿ ದೋಸೆ ಇಟ್ಟು ಕಾಸಿದ್ರೆ ದೋಸೆ ರೆಡಿ ಆಗುತ್ತೆ. ಇನ್ಸ್ಟಂಟ್ ಆಗಿ ರೆಡಿ ಮಿಕ್ಸ್. ಓಕೆ ಮೇಡಮ್, ಮತ್ತೆ ಇನ್ನೇನಿದೆ? ಮತ್ತೆ ಸರ್, ಸಿರಿಧಾನ್ಯಗಳಲ್ಲಿ ಚಕ್ಲಿ ಮಾಡ್ತೀನಿ. ರೆಗ್ಯುಲರ್ ಆಗಿ ಚಕ್ಲಿ ಹೋಗುತ್ತೆ. ಸಿರಿಧಾನ್ಯಗಳ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಸ್ನ್ಯಾಕ್ಸ್ ಅಂತ ಮಾಡ್ತೀನಿ. ಅದು ಒಂದು 9 ಥರ ಸೊಪ್ಪುಗಳು ಹಾಕ್ತೀನಿ. ನಾನು ಏನು ಹೇಳೋದು ಎಲ್ರಿಗೂ ಅಂದರೆ, ಆ ಕುರ್ಕುರೆ ಎಲ್ಲ ದುಡ್ಡು ತಂದು ತಿನ್ನಿಸ್ತೀರಾ, ಅದ್ರ ಬದಲು ಸ್ನ್ಯಾಕ್ಸ್ ನಮ್ಮ ಮನೆ ಸುತ್ತನೇ ಇದೆ. ಇಲ್ಲಿ ಒಂದಲ್ಗ, ಅಮೃತಪಳ್ಳಿ, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ದೊಡ್ಡಪತ್ರೆ, ಇಷ್ಟುಗಳನ್ನ ಪುದೀನ ಹಸಿ ತಂದು ತೊಳೆದು
ಸಿರಿಧಾನ್ಯ ಹಿಟ್ಟಲ್ಲಿ ಹಾಕಿ ಮಾಡೋದು. ಅದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ಹೆಲ್ತಿಕರ ಫುಡ್ಡು, ಸ್ನ್ಯಾಕ್ಸು, ಉಂಡೆಗಳು, ಈ ಥರ ಎಲ್ಲ ಮಾಡ್ತೀನಿ ಸರ್. ರಾಗಿಯಿಂದನೂ ಅದೇ ಥರ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ತೀನಿ ರಾಗಿಯಿಂದನೂ. ಮೇಡಮ್ ಅದ್ರ ಜೊತೆ ಖಾರದ ಪುಡಿ, ಆಮೇಲೆ ನಾವು ಪುಡಿಯೋಗರೆ ಪುಡಿನೂ ನೋಡ್ತಾ ಇದ್ದೀವಿ. ಇದು ಸರ್ ನಮಗೆ ನಮ್ಮ ತುಂಬ ಸಿರಿಧಾನ್ಯಗಳದೇ ಪ್ರಾಡಕ್ಟ್ ಮಾಡ್ತಾ ಇದ್ದೆ. ನಮಗೆ ತುಂಬ ಹುಣಸೆ ಮರ ಇತ್ತು ಸರ್ ಇಲ್ಲಿ ಊರಲ್ಲಿ. ಹುಣಸೆನ ನಾವು ಅಷ್ಟು ಕಷ್ಟಪಟ್ಟು ಕಿಚ್ಚಿ ಕೂಲಿ ಕೊಟ್ಟು ಕಳಿಸಿದ್ರು 35-40 ರೂಪಾಯಿ ಕೇಳ್ತಾ ಇದ್ರು. ನಮಗೆ ಮರನೇ ಕೊಟ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಲಿ ಹುಣಸೆ ಬಗ್ಗೆ ತರಬೇತಿ ಕೊಡಿ ಅಂತ ಕೇಳಿದಾಗ ಇಲ್ಲಿ ಊರಿಗೆ ಬಂದು ತರಬೇತಿ ಕೊಟ್ಟಿದ್ರು. ಅದು ಈಗ ಮೌಲ್ಯವರ್ಧಿತ ಹುಣಸೆಯನ್ನೇ ಮೌಲ್ಯವರ್ಧಿತ ಮಾಡ್ಕೊಂಡಿದ್ದೀವಿ. ಒಂದು ಲಾಲಿಪಾಪ್ ಅಂತ ಮಾಡ್ತೀವಿ. ಅದನ್ನು ನಾನು ಸ್ಟಾಲೆಲ್ಲ ತಗೊಂಡೋದ್ರೆ 10 ರೂಪಾಯಿಗೂ ಮಾರ್ತೀನಿ. ಒಂದು 5 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. 5 ರೂಪಾಯಿ 1 kgಗೆ 200 ಹುಣಸೆ 1 kg ಹುಣಸೆ ಹಣ್ಣಿಗೆ 200 ಲಾಲಿಪಾಪ್ ಆಗುತ್ತೆ. 5 ರೂಪಾಯಿಗೆ ಮಾರಿದ್ರು 1000 ರೂಪಾಯಿ ಆಗುತ್ತೆ. ನಂದು ಅಟ್ಲೀಸ್ಟ್ 200 ರೂಪಾಯಿ ಖರ್ಚು ಕಳೆದ್ರು 800 ರೂಪಾಯಿ ಉಳಿಯುತ್ತೆ. 1 kg ಹುಣಸೆ ಹಣ್ಣು ನಾನು ಇವಾಗ 8 ರೂಪಾಯಿ ಮಾರಾಟ ಮಾಡ್ದಂಗಾಗಿದೆ. ಆ ಥರ ನಮಗೆ ಅದೊಂದೇ ಎಲ್ಲ ಥರದ ತರಬೇತಿನೂ ಆ ಥರನೇ ಕೊಟ್ಟಿದ್ದಾರೆ. ಇದು ಸರ್ ರೆಡಿ ಪುಳಿಯೋಗರೆ ಮಿಕ್ಸ್ ಅಂತ, ಅವು ನಾನೇ ತಯಾರು ಮಾಡಿರೋದು. ಇದು ಹುಣಸೆ ಹಣ್ಣಲ್ಲಿ ಇದು ನಂಗೆ ತುಂಬ ಸೇಲ್ ಆಗುತ್ತೆ. ಇದು ತಿಂಗಳಿಗೆ 25 kg ಮೇಲೆ ಸೇಲ್ ಆಗುತ್ತೆ. ರೆಡಿ ಇನ್ಸ್ಟಂಟು. ಇದು ಒಂದ್ಸಲ 5 ನಿಮಿಷಕ್ಕೆ ಮುಂಚೆ ಎಣ್ಣೆ ಕಾಯಿಸಿ ಹಾಕಿದ್ರೆ ಇದು ರೆಡಿ ಹಾಗಾಗಿ ನಮ್ಮ ಹುಣಸೆ ಮರದಿಂದ ಈಗ ನಾವೇ ಉತ್ಪನ್ನಗಳು ತಯಾರು ಮಾಡ್ತಿರೋದ್ರಿಂದ ನಮಗೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಈ ಸಿರಿಧಾನ್ಯಗಳಲ್ಲಿ ಆದಾಯ ಜಾಸ್ತಿ ಬರಲ್ಲ. ಯಾಕೆ ಅಂದರೆ ಅದು ಕೊಂಡ್ಕೊಳ್ಳೋದು. ಹಾಗಾಗಿ ಬೆಳೆದಿದ್ದೀನಿ ಒಂದು. ಇದು ನಮ್ಮಲ್ಲಿ ಏನು ನಾವು ಬೆಳಿತೀವೋ ಅದರಿಂದ ನಾವು ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಿದ್ರೆ ಆದಾಯ ಜಾಸ್ತಿ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ನೀವು ಬೆಳೆದಿದ್ದೆ ನೀವೇ ಬೈ ಪ್ರಾಡಕ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಆದಾಯ ಬರುತ್ತೆ. ಹೌದು ಸರ್. ಸ್ವಲ್ಪ ನೀವು ಹೊರಗಡೆಯಿಂದ ತಂದು ಮಾಡ್ತೀನಿ ಅಂದ್ರೆ ಆದಾಯ ಕಡಿಮೆ ಬರುತ್ತೆ. ಈಗ ಬಾಳೆಯಿಂದನೂ ಅಷ್ಟೇ. ಬಾಳೆ ಪೌಡ್ರಲ್ಲಿ ಏನೆಲ್ಲ ಇದೆ ಬಾಳೆಕಾಯಿಯಿಂದ ಅದ್ರ ಬಗ್ಗೆನೂ KVK ತರಬೇತಿ ಕೊಟ್ಟಿದ್ರು. ಅದಕ್ಕೆ ಬಾಳೆ ಹಾಕಿದ್ದೀವಿ ನಾವು ತುಂಬ ಜಾಸ್ತಿ. ಈಗ ಬಾಳೆಕಾಯಿ ಬಂತಂದ್ರೆ ಬಾಳೆ ಹುಡಿ ಮಾಡಿ ಅದನ್ನು ಏನಕ್ಕೆಲ್ಲ ಉಪಯೋಗಿಸ್ಬೋದು, ಅದು ಕೂಡ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಬಾಳೆ. ಹಾಗಾಗಿ ಹುಣಸೆ ಏನಿದೆ ಸರ್ದು ಇದು ಕೂಡ ನಾನು ಇದು ಹಿರೇಹಳ್ಳಿಲಿ 8 ದಿವಸ ತರಬೇತಿ ತಗೊಂಡಿದ್ವಿ ಮಸಾಲೆ ಪದಾರ್ಥಗಳು. ಹಾಗಾಗಿ ರಸಂ ಪೌಡರು ಹೆಚ್ಚು ಏನು ಇದು ಮಾರಲ್ಲ. ತುಂಬ ಜನ ಕೇಳಿದವ್ರಿಗೆ ಅಷ್ಟೇ ಮಾರ್ಕೊಡೋದು. ಮೇಯ್ನು ಸಿರಿಧಾನ್ಯಗಳದ್ದು ಜಾಸ್ತಿ ಮಾಡ್ತೀವಿ ಇದು ಸರ್. ಇದು ರಾಗಿ ಹುರಿಟ್ ಅಂತ ಹಿಂದಿನಲ್ಲೆಲ್ಲ ಹಿಂದೆ ನಮ್ಮ ಅಮ್ಮಂದಿರೆಲ್ಲ ಮಾಡಿಕೊಡ್ತಾ ಇದ್ರು. ಇವಾಗ ಯಾರೂ ಮಾಡಿಕೊಡ್ತಾ ಇಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ರಾಗಿ ಹುರಿಟ್ ಅಂತ. ಇದು ಮೊನ್ನೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 60 kg ಹುರಿಟ್ ಮಾರಾಟ ಮಾಡಿ ತಿನ್ನಿಸಿ ಅದು ಹೆಂಗಿರುತ್ತೆ ಅಂತ ಗೊತ್ತಾಗಿ. ಹಾಗಾಗಿ ಯಾವ್ದಾರಿಗೂ ತಿನ್ಸೋವರೆಗೂ ಗೊತ್ತಾಗಲ್ಲ ಅಂತ ರಾಗಿಯಿಂದ. ಮೇಡಮ್ ಈಗ ಇಷ್ಟೊಂದು ಪ್ರಾಡಕ್ಟ್ ಮಾಡಿದಿರಲ್ಲ ಮೇಡಮ್, ಇದರದ್ದು ಮಾರುಕಟ್ಟೆ ಹೆಂಗೆ ನಿಮ್ದು ಸೇಲಿಂಗ್? ಕೃಷಿ ಮೇಳಕ್ಕೆ ನೀವು ಮೊದಲು ಹೇಳಿದ್ರಿ ಕೃಷಿ ಮೇಳಕ್ಕೆ ಹೋಗ್ತೀನಿ, ಕೃಷಿ KVK ಕಡೆಯಿಂದನೇ ಸ್ಟಾಲ್ಗಳು ಕೊಡಿಸ್ತಾರೆ ಅಂತ. ಇದ್ರ ಜೊತೆಗೆ ಯಾವ ರೀತಿ ಮತ್ತೆ ಮಾರುಕಟ್ಟೆ ಮಾಡೋದು? ಇಲ್ಲ ಸರ್, ಫಸ್ಟು ಶುರುವಾದಾಗ ನನಗೆ ನಾವು ಅದೇ ಹೇಳಿದ್ನಲ್ಲ ತುಂಬ ಸಮೃದ್ಧವಾದ ಕುಟುಂಬ ಅಂತೆಲ್ಲ. ನನಗೆ ಫಸ್ಟು ಮಾರಾಟ ಮಾಡುವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಇಷ್ಟಪಟ್ಟು. ನನಗೆ ತುಂಬ ಅಳು ಬರ್ತಾ ಇತ್ತು ತೂಕ ಮಾಡುವಾಗೆಲ್ಲ. ಅಯ್ಯೋ ಇದು ಮಾರಾಟ ಮಾಡಬೇಕಾ, ನಾವು ದಾನ ಮಾಡ್ತಾ ಇದ್ದವ್ರು ಮಾರಬೇಕಲ್ಲ, ಹೆಂಗೆ ಮಾರೋದು ಅಂತೆಲ್ಲ ತುಂಬ ಮನಸ್ಸಿಗೆ ನೋವಾಗ್ತಾ ಇತ್ತು. ಅದು ಕೆಲವನ್ನೆಲ್ಲ ನಾನು ಆ ಥರದಲ್ಲಿ ಓದ್ತಾ ಇದ್ದೆ. ಆ ಥರ ಹೆಂಗೆ ನಮಗಿನ ಚೆನ್ನಾಗಿದ್ದವ್ರು ಹೆಂಗೆ ಮಾಡ್ತಾ ಇದ್ದಾರೆ ಇಲ್ಲಿ, ಅವರೆಲ್ಲ ಹೆಂಗಿರಬೇಕು. ಈಗ ಸುಧಾಮೂರ್ತಿ ಅಮ್ಮ ಆಗಲಿ, ಹೇಮಾವತಿ ಹೆಗ್ಡೆ ಅಮ್ಮ ಆಗಲಿ, ಅವರೆಲ್ಲ ಸ್ವಂತಕ್ಕೆ ಮಾಡ್ಕೊತಾ ಇಲ್ಲ, ಸೇವೆ ಮಾಡ್ತಾ ಇದ್ದಾರೆ. ಆ ಥರದವೆಲ್ಲ ತುಂಬ ಪುಸ್ತಕಗಳು ಓದ್ತಾ ಇದ್ದೆ. ಅವಾಗ ಅವರೆಲ್ಲ ಹಂಗೆ ಇದ್ದು ಮಾಡುವಾಗ ನಾವು ನಮ್ಮ ಕುಟುಂಬಕ್ಕೆ ಮತ್ತು ಸಮಾಜ ಸೇವೆ ಮಾಡೋದೇನು ತಪ್ಪಲ್ಲ ಅಂತ ಫಸ್ಟು ನಾನು ಶುರು ಮಾಡಿದೆ ಸರ್. ಒಬ್ಬರಿಗೆ ಒಂದು ಆಶ್ರಮಕ್ಕೊಂದು ನಾನು ಹಣ ಕೊಡಬೇಕಾಗಿತ್ತು. ಅವ್ರಿಗೆ ಅಷ್ಟು ಕೊಡೋಕ್ಕೆ ನಾನು ದುಡಿಬೇಕು, ಅಷ್ಟು ದುಡಿದ್ರೆ ಸಾಕು, ಸ್ಟಾಪ್ ಮಾಡಬೇಕಂತ ಶುರು ಮಾಡಿದೆ. ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಹಂಗಾಗಿ ಆಟೋಮೆಟಿಕ್ ಅದಾಗೆ ಈ ಮಾರುಕಟ್ಟೆ ಚೆನ್ನಾಗಿದೆ ಸರ್. ನಮ್ಮ ರಿಲೇಷನ್ ಫಸ್ಟ್ ತಗೊಳಕ್ ಶುರು ಮಾಡಿದ್ರು. ನಾನು ಇವಾಗ ಒಂದು 4-5 ದೇಶ ಹೊರದೇಶಕ್ಕೆ ಕಳಿಸ್ತಾ ಇದ್ದೀನಿ. ಮತ್ತೆ ಹುಬ್ಬಳ್ಳಿ ಸ್ಟಾಲ್ ಇಲ್ಲ ಸರ್, ಸ್ಟಾಲ್ ಇಲ್ಲ. ತಿಪ್ಟೂರ್ ಹತ್ರ ಏನಾದ್ರು ಮಾಡ್ತಾರೆ? ತಿಪ್ಟೂರ್ ಹತ್ರ ಟೈಡ್ ಸಂಸ್ಥೆ ಅಂತ ಇದೆ ಅರಳುಗುಪ್ಪೆ ಹತ್ರ. ಅದು ಮಹಿಳೆಯರಿಗೆ ಮಾತ್ರ. ಅವರು ನಮ್ಮಂತ ಮಹಿಳೆಯರು ಮಾಡಿದ ಉತ್ಪನ್ನಗಳನ್ನ ಇಟ್ಟು ಉಚಿತವಾಗಿ ಮಾರಾಟ ಮಾಡಿ ಕೊಡ್ತಾರೆ. ಅಲ್ಲಿ ಇಡ್ತೀನಿ. ಮೋರ್ ಆ ಥರ ಅಂಗಡಿಗಳಲ್ಲಿ ತಗೋತಾರೆ, ಅಲ್ಲಿ ಇಡ್ತೀನಿ. ಇನ್ನು ಹೊರಗಡೆ ರೈತ ಕಂಪನಿಗಳವರು ನಂದು ತಗೊಂಡು ಮಾರ್ತಾರೆ, ಆ ಥರ ಕೊಡ್ತೀನಿ. ಯಾವಾಗಲೂ ಹೊರಗಡೆ ಕೊಡ್ತೀನಿ ಸರ್. KSRTC ಕೊರಿಯರ್ ಮಾಡ್ತೀವಿ, ಪ್ರೊಫೆಷನಲ್ ಕೊರಿಯರ್ ಮಾಡ್ತೀವಿ, ಎಲ್ಲ ಕಡೆನೂ ಕೊಡ್ತೀವಿ. ಡೆಲ್ಲಿ ಕೊಟ್ಟಿದ್ದೀನಿ, ಆಸ್ಟ್ರೇಲಿಯಾ, ಅಮೇರಿಕಾ ಎಲ್ಲ ಕಡೆ ಕೊಡ್ತಿದ್ದೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ,
ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಮೇಡಮ್, ನಿಮ್ಮದು ಈ ಬ್ರ್ಯಾಂಡಿಂಗ್ ಹೆಸರು ಏನು ಬಂತು ಮೇಡಮ್? ಸಿರಿಧಾನ್ಯಗಳ ಉತ್ಪನ್ನಗಳೇ ನೀವೇನು ಒಂದು ಹೆಸರು ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀವಿ? ನಾನು ಸರ್ ಅದು ಅನುಸಿರಿ ಅಂತ ಮಾಡ್ಕೊಂಡಿದ್ದೀನಿ ಇವಾಗ ಬ್ರ್ಯಾಂಡು. ಸಂಘದಲ್ಲಿ ಇದ್ರೂ ಕೂಡ ಅನುಸಿರಿ ಅಂತ. ಅನು ಅಂದರೆ ನನ್ನ ಆರಾಧ್ಯ ದೇವತೆ ಅನ್ನಪೂರ್ಣೇಶ್ವರಿ. ಸಿರಿ ಅಂದರೆ ನಮ್ಮ ನಾಟಿ ಹಸುವಿನ ಹೆಸರು ಸರ್. ನಮ್ಮ ಸಿರಿ ಲಕ್ಷ್ಮಿ ಅಂತದ್ದು. ಆ್ಯಕ್ಚುಲಿ ನಾವು ಹಸು ಕಟ್ಕೊಂಡು ಜೀವನ ಮಾಡ್ತಾ ಇದ್ವಿ ಅನ್ನಲ್ಲ. ನಾನು ಉತ್ಪನ್ನಗಳು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಸುಗಳೆಲ್ಲ ಮಾರ್ಬಿಟ್ವಿ. ಸೀಮೆ ಹಸುಗಳು ಯಾವುದೂ ಇಟ್ಕೊಳ್ಳಿಲ್ಲ. ನಮ್ಮ ಮನೆಯವರು ನನ್ನ ಜೊತೆ ಇರಿ ನೀವು ಅಂತ. ಹಾಗಾಗಿ ನಾಟಿ ಹಸುಗಳು ಮಾತ್ರ ಇದೆ. ನಾಟಿ ಹಸುಗಳಿಂದ ಅದು ಕೂಡ ಒಳ್ಳೆಯದು ಗೊಬ್ಬರಕ್ಕೆ ಅಂತೇಳಿ ಅನುಸಿರಿ ಅಂತ ನಾನು ಬ್ರಾಂಡ್ ಮಾಡ್ಕೊಂಡಿದ್ದೀನಿ. ಮೇಡಮ್, ಇದಕ್ಕೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಹೆಂಗೆ ಮೇಡಮ್? ಅದಕ್ಕೂ ಕೂಡ ಇಷ್ಟೇ ಇದೇ ಈಗ ಮಾಲ್ಟಲ್ಲಿ ಈ ಪ್ಯಾಕಲ್ಲೇ ಮಾಡ್ಬೇಕಾ ಅಂತ ಏನಾದರೂ ಇದೆಯಾ ಹೆಂಗೆ? ಸರ್, ಅದೊಂದು ನನಗೆ ಯಾವಾಗಲೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ಎಲ್ಲೋದ್ರೂ ಬ್ರ್ಯಾಂಡ್ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಕವರ್ ತರ್ತೀನಿ, ಪ್ಯಾಕಿಂಗ್ ಕವರ್ ಅಂತ ಈ ಥರ ಸಿಗುತ್ತೆ ಬೆಂಗಳೂರಲ್ಲೆಲ್ಲ, ತರ್ತೀನಿ. ಈ ಖಾಲಿ ಆಗಿತ್ತು. ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಕೆಲವರೆಲ್ಲ ಮಾಲ್ಟು ತುಂಬ ಚೆನ್ನಾಗಿರುತ್ತೆ, ಆ ಬಾಕ್ಸಿಗೆ ಹಾಕಿ ಈ ಥರ ಮಾಡಿ ಅಂತಿರ್ತಾರೆ. ನಾನು ಯಾವಾಗಲೂ ಹೇಳೋದು, ನಾನು ಗ್ರಾಹಕರಿಗೆ ತುಂಬ ಗೌರವ ಕೊಡ್ತೀನಿ. ಏಕೆಂದರೆ ಗ್ರಾಹಕರಿಗೂ ದುಡ್ಡಿನ ಬೆಲೆ ಇದೆ ಅಂತ. ಅವರು ಕಷ್ಟಪಟ್ಟು ದುಡ್ದಿರ್ತಾರೆ, ಅವರು ನಮ್ಮ ಹತ್ರ ಕಷ್ಟಪಟ್ಟು ತಗೋತಾರೆ. ಬೆಂಗಳೂರವರೇ ಇಂಜಿನಿಯರ್ ಆಗಿದ್ದಾರೆ, ಏನು ಅವ್ರಿಗೇನು ದುಡ್ಡಿಲ್ವಾ ತಗೊಳ್ಳಿ, ಆ ಅನುಭವನೆ ನನಗಿಲ್ಲ. ನಾನು ಒಳಗಡೆ ಇರೋದಕ್ಕಷ್ಟೇ ಪ್ರಾಮುಖ್ಯತೆ ಕೊಡ್ತೀನಿ, ಕವರ್ಗೆ ನಾನು ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ. ಅದೇ ಜನ ಕೇಳ್ತಾರೆ ಬ್ರ್ಯಾಂಡ್ ಅಂತ. ನಾನು ಹೇಳೋದು, ಪ್ರತಿ ಸಲ ನಾನು ಹೇಳ್ತೀನಿ, ಎಲ್ಲ ಕಡೆ ಮಾಲಿಗೆ ಹೋಗ್ತೀರಿ ಬರೀ ಬ್ರ್ಯಾಂಡ್ ನೋಡಿ ತಗೋತೀರಿ, ಒಳಗಡೆ ಏನಿದೆ ಅಂತ ನೋಡಲ್ಲ. ಅವ್ರು GST ಹಾಕ್ತಾರೆ ನಿಮಗೆ, ಆಗ ಕವರಿಗೆ ಹಾಕ್ತಾರೆ. ನಾನೇನಿಲ್ಲ, ಅದೆಲ್ಲ ಹಾಕಿದಾಗ ಅವ್ರಿಗೆ 500 ರೂಪಾಯಿ ಆಗುತ್ತೆ. ಈ ಕಡಿಮೆಗೆ ಹೋಗ್ತಾ ಇದೆ, ಆ ಥರ ತಿಳಿಸಿ ಮಾರ್ತೀನಿ, ತಿಳ್ಕೊಂತಾರೆ. ನಾನು ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, ಜನಕ್ಕೋಸ್ಕರ ನಾವು ಬದಲಾಗಬೇಕಲ್ಲ. ಮೇಡಮ್, ಈಗ ಇಷ್ಟೆಲ್ಲ ಪ್ರಾಡಕ್ಟ್ ನೀವು ಈ ಒಂದು 10 ವರ್ಷದಿಂದ ಮಾಡಿ ಇದ್ರ ಹೊರಗಡೆ ಮಾರಾಟ ಮಾಡ್ತಾ ಇದ್ರಿ ಮೇಡಮ್. ಇದ್ರ ಕುರಿತಾಗಿ ಜನರ ರೆಸ್ಪಾನ್ಸ್ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಏಕೆಂದರೆ ಯಾರೂ ನನ್ನ ವ್ಯಾಪಾರ ದೃಷ್ಟಿ ನೋಡಿಲ್ಲ. ಈಗ ಯಾರಾದ್ರೂ ನಾನು ಆ್ಯಕ್ಚುಲಿ ಒಂದು 15 ದಿವಸ ಕಣ್ಣು ಆಪ್ರೇಷನ್ ಮಾಡಿದೆ, ರೆಸ್ಟ್ ಮಾಡಿದೆ. ಅದಕ್ಕೆ ಮುಂಚೆ ನಾನು ಯಾವತ್ತೂ ರೆಸ್ಟೇ ಮಾಡಿಲ್ಲ. ಅವಾಗೆಲ್ಲ ತುಂಬ ವಿಚಾರಿಸ್ತಾ ಇದ್ರು, ಅವ್ರು ಯಾರಂತ ಗೊತ್ತಿಲ್ಲ, ನಾನು ಯಾರಂತ ಗೊತ್ತಿಲ್ಲ. ಪ್ರಾಡಕ್ಟಿಗೆ ಸ್ಟಾಪ್ ಮಾಡಿದೆ ಸ್ವಲ್ಪ ದಿವಸ ಕೊಡೋದು. ಹೆಂಗಿದ್ದೀರಾ ಏನು ಅಂದರೆ ನಾವು ಒಂದು ಸಂಬಂಧ ಬೆಳೆದಿದೆ. ಒಂದು ಗ್ರಾಹಕರಿಗೂ ನನಗೂ ಸ್ವಂತದವ್ರೇನೋ ಅನ್ನೋ ಥರ, ಅವ್ರ ಮಗಳ ಥರ ನೋಡ್ತಾರೆ, ನಾನು ಅಮ್ಮನ ಥರ ನೋಡ್ತೀನಿ ಅಥವಾ ಅಣ್ಣನ ಥರ ನೋಡ್ತೀನಿ. ಆ ಥರ ತುಂಬ ಪ್ರೀತಿಯಿಂದ ಇದ್ದಾರೆ ಸರ್ ಜನಗಳು. ನನಗೆ ತುಂಬ ಇಷ್ಟ ಆಗ್ತೈತೆ. ಒಟ್ಟಿನಲ್ಲಿ ನನ್ನ ಪ್ರಾಡಕ್ಟ್ ತುಂಬ ಇಷ್ಟಪಟ್ಟು ತಗೋತಾರೆ. ಬೇಡಿಕೆ ಹೆಂಗಿದೆ ಮೇಡಮ್? ಇದರದ್ದು ಹೆಚ್ಚಾಗ್ತಾ ಇದೆಯಾ? ಹೆಂಗೆ ಜಾಸ್ತಿ ಆಗ್ತದೆ? ಜಾಸ್ತಿ ಆಗ್ತಿದೆ. ಅವೇರ್ನೆಸ್ ಜಾಸ್ತಿ ಬರ್ತಾ ಇದೆ. ಸಿರಿಧಾನ್ಯಗಳ ಈ ಮೌಲ್ಯವರ್ಧಿತ ಉತ್ಪಾದನೆ ಜಾಸ್ತಿ ಆಗ್ತಿದೆ ಸರ್.
ಜಾಸ್ತಿ ಆಗ್ತಾ ಇದೆ. ಜನಕ್ಕೂ ಬೇಕಾಗಿದೆ ಸರ್, ಇವಾಗ ಆರೋಗ್ಯ ಬೇಕಾಗಿದೆ, ಹಾಗಾಗಿ ತಗೋತಾ ಇದ್ದಾರೆ. ಆದರೆ ನಾನು ಸರ್ ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ. ಅಲ್ಲಿ ನಾನು ತರಬೇತಿ ಕೊಡೋದು ಹೆಂಗೆ ಅಂದರೆ, ಫಸ್ಟ್ ಪ್ರಾಡಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತರಬೇತಿ ಕೊಡಲ್ಲ. ಫಸ್ಟ್ ನಿಮ್ಮ ಸಂಸಾರದಲ್ಲಿ ಹೆಂಗಿರಬೇಕು, ಅದನ್ನ ಮಾಡಕ್ಕೆ ಹೆಂಗೆ ರೆಡಿ ಆಗಬೇಕು, ಅದನ್ನ ನೀವು ಯಾವ ರೀತಿ ಮಾರಬೇಕು, ಪ್ರತಿಯೊಂದರೂ ನಾನು ತರಬೇತಿ ಕೊಡ್ತೀನಿ. ಆಮೇಲೆ ನೀವು ಪ್ರಾಡಕ್ಟ್ ಮಾಡಕ್ಕೆ ರೆಡಿಯಾಗಿ. ಹೆಂಗೆಂಗೋ ಮನೇಲಿ ಒಪ್ಪಲಿಲ್ಲ ಅಂದರೆ ಪ್ರಾಡಕ್ಟ್ ಮಾಡಕ್ಕೆ ಹೋಗ್ಬೇಡಿ, ಅದರಿಂದ ನಿಮಗೆ ನೆಮ್ಮದಿ ಸಿಗಲ್ಲ ಅಂತ. ನಾನು ಅಷ್ಟೇ ಸರ್, ಮೊದಲು ಆರಾಮಾಗಿರೋಕ್ಕಿಂತ ಉತ್ಪನ್ನಗಳನ್ನು ಮಾಡೋಕ್ಕೆ ಇವಾಗ ನಮ್ಮ ಮನೆಯವ್ರಿಗೆ ಇನ್ನೂ ಜಾಸ್ತಿ ನಾನು ಗೌರವ ಕೊಡಬೇಕಾಗಿದೆ. ಏಕೆಂದರೆ ಅವ್ರಿಗೆ ಯಾವುದೇ ಮನಸ್ಸಿಗೆ ನೋವು ಆಗಬಾರ್ದು, ಇದು ದುಡಿತಾ ಇದ್ದೀನಿ ಅನ್ನೋದು ಆಗಬಾರ್ದಂತ ನಾನು ಇನ್ನೂ ಹೆಚ್ಚು ನನ್ನ ಕುಟುಂಬಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಮೇಡಮ್, ಇಷ್ಟೊಂದು ನೀವು ಒಂದು ಉತ್ಪಾದನೆಗಳನ್ನು ಮಾಡ್ತಾ ಇದ್ದೀರಾ ಈ ಸಿರಿಧಾನ್ಯಗಳದ್ದು, ಇದರಲ್ಲಿ ಏನು ಖರ್ಚು ವೆಚ್ಚ ಹೋಗಿ ಎಷ್ಟು ಆದಾಯ ಬರುತ್ತೆ ಮೇಡಮ್? ಅದು ಸರ್ ಇವಾಗ ನೀವು ಹೇಳ್ದಂಗೆ ಅದು ಜಾಸ್ತಿ ಆಗ್ತಾ ಇದೆ, ಬೇಡಿಕೆ ಜಾಸ್ತಿ ಆಗಿದೆ. ಇವಾಗ ಮೊದಲು ಒಂದು 20,000 ಶುರುವಾಗಿದ್ದು, ಅದು ಕಡಿಮೆ ಅಂತೂ ಏನು ಶುರುವಾಗಲಿಲ್ಲ. ಇವಾಗ 80-90 ಒಂದು ತಿಂಗಳಿಗೆ 1 ಲಕ್ಷದವರೆಗೂ ವ್ಯಾಪಾರ ಆಗುತ್ತೆ ಸರ್. ಆಗುತ್ತೆ. ಅದರಲ್ಲಿ ಖರ್ಚು ಅಂತ ತೆಗೆದು ಉಳಿಯೋದು ಎಷ್ಟು ಉಳಿತದೆ ಮೇಡಮ್? ಅಂದರೆ ಸರ್ ಇಲ್ಲೇ ನಾನು ಮಾರಾಟ ಮಾಡಿದಾಗ ಸ್ವಲ್ಪ ಕಡಿಮೆ ಸಿಗುತ್ತೆ, ಈ ಸ್ಟಾಲ್ಗೆಲ್ಲ ಹೋದಾಗ ಸ್ವಲ್ಪ ಡಬಲ್ ರೇಟಲ್ಲಿ ಇರುತ್ತೆ. ಅದು ಆ ಥರ ಕವರ್ಗಳೆಲ್ಲ ಕಾಸ್ಟ್ಲಿದೆಲ್ಲ ಹಾಕಿರ್ತೀನಲ್ಲ, ಹಾಗಾಗಿ ಒಂದು ಅರ್ಧ ಅಂತೂ ಉಳಿಯುತ್ತೆ ಸರ್. ಉಳಿಯುತ್ತೆ ಒಂದು 50,000 ಸಾವಿರ ಗ್ಯಾರಂಟಿ ಉಳಿಯುತ್ತೆ ಸರ್. ಮೇಡಮ್, ನೀವು ಇಷ್ಟೊತ್ತು ಒಂದು ಈ ಸಿರಿಧಾನ್ಯಗಳ ಪ್ರಾಡಕ್ಟ್ಸು ಅದ್ರ ಮಹತ್ವ ಏನಿದೆ, ಯಾವ ರೀತಿ ನೀವು ಇದನ್ನು ಮಾಡ್ತಾ ಇದ್ದೀರಾ, ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಮೇಡಮ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ಇನ್ನೊಂದೇ ಒಂದು ಮಾತು ಹೇಳ್ಬೇಕು ಸರ್, ನಾನು ಹೇಳ್ಬೋದಾ? ಹೇಳಿ. ಆಮೇಲೆ ಸರ್, ನಾನು ರೈತರಿಗೆ, ನಮ್ಮ ರೈತ ಮಹಿಳೆಯರಿಗಾಗಲಿ ಸಂಘದವ್ರಿಗಾಗಲಿ ಏನು ಹೇಳ್ಬೇಕಂತೀನಿ ಅಂದರೆ, ಎಲ್ಲೇ ತರಬೇತಿ ಕೊಟ್ಟರೆ ತರಬೇತಿ ತಗೊಳ್ಳಿ. ಅವರು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ನಾವು ದೂರಕ್ಕೆ ಮುಂಚೆ ನಾವು ಹೋದರೆ ತಾನೇ ಅವ್ರಿಗೆ ತರಬೇತಿ ಕೊಡೋದು. ಫಸ್ಟ್ ತರಬೇತಿಗಳು ತಗೋಬೇಕು. ಅರಿವು ನನಗೆ ಆ್ಯಕ್ಚುಲಿ ಒಂದು ಫೋನ್ ಉಪಯೋಗಿಸೋಕೆ ಬರ್ತಿರಲಿಲ್ಲ ಸರ್ ನನಗೆ, ಅಂದರೆ ಮಾಮೂಲಿ ಒಂದು ಮೆಸೇಜ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಇವತ್ತು ನಾನು ಆನ್ಲೈನಲ್ಲಿ ವ್ಯಾಪಾರ ಮಾಡ್ತೀನಿ, ಫೋನ್ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ನನ್ನ ಫೋನ್ ನಮ್ಮ ಮನೆಯ ಕರೆನ್ಸಿ ನಾನೇ ಹಾಕ್ತೀನಿ. ನನಗೆ ಅದ್ರ ಬಗ್ಗೆ ನನಗೆ ಪ್ರಾಡಕ್ಟ್ ಮಾಡೋಕ್ಕಿಂತ ನಂಗೆ ಅದ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಾವೊಂದು ಕರೆನ್ಸಿ ಹಾಕಬೇಕಾದ್ರೆ ಯಾರಿಗಾರ ಕೇಳಬೇಕಾಗಿತ್ತು. ನಮ್ಮ ಸ್ವಾಭಿಮಾನದ ಬದುಕು ನಾವು ಬದುಕ್ಬೋದು. ಮನೇಲಿ ನಾನೊಬ್ಬರು ಯಾರು ಮನೆ ಕೆಲಸದವ್ರು ಇಟ್ಕೊಂಡಿಲ್ಲ ಸರ್, ಮನೆ ಕೆಲಸ ಮಾಡ್ಕೊಂಡೇ ನಾನು ಕೆಲಸ ಮಾಡ್ತೀನಿ. ಹಾಗಾಗಿ ನಾನು ಮಹಿಳೆಯರಿಗೆ ಹೇಳೋದೇನೆಂದರೆ, ಸ್ವಾವಲಂಬನೆಯಾಗಿ ಬದುಕಬೇಕು, ಬರೀ ಅಡುಗೆ ಮನೆಗೆ ಸೀಮಿತವಾಗಿರಬಾರ್ದು ಅನ್ನೋದು ಒಂದು. ಮತ್ತು ಸಿರಿಧಾನ್ಯಗಳನ್ನ ಉಪಯೋಗಿಸಿ ಆರೋಗ್ಯ ಕಾಪಾಡ್ಕೊಳ್ಳಿ, ಆರೋಗ್ಯವಂತ ಕುಟುಂಬವಾಗಲಿ. ಮತ್ತು ನನಗೆ ಸಹಕರಿಸಿದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಕೇಂದ್ರ ಮತ್ತು ಎಲ್ಲ ಸ್ತ್ರೀಶಕ್ತಿ ಒಕ್ಕೂಟಗಳು ಎಲ್ಲ, ಮತ್ತು ನೀವು ನನಗೆ ಇಲ್ಲಿ ಮಾಹಿತಿ ನನ್ನ ಹತ್ರ ಪಡ್ಕೊಂಡಿದ್ದಕ್ಕೆ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀಮತಿ ತ್ರಿವೇಣಿ ಬಸವರಾಜ್ ಅವರು ಹೇಳ್ತಾ ಇದ್ರು, ನಮ್ಮದು ಒಂದು ಕುಟುಂಬ ಒಳ್ಳೆಯ ಕುಟುಂಬ. ಸ್ವಲ್ಪ ನಮಗೆ ಆರ್ಥಿಕ ಸಂಕಷ್ಟ ಎದುರಾದಾಗ ನಾನು KVKಗೆ ಹೋಗಿ ಅಲ್ಲಿಂದ ತರಬೇತಿಯನ್ನು ತೆಗೆದುಕೊಂಡು ಈ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪಾದನೆಗಳನ್ನು ಏನು ನಾನು ಅಲ್ಲಿಂದ ತಗೊಂಡೆ, ಅದರಿಂದ ಈಗ ನಾನು ಆರ್ಥಿಕವಾಗಿ ನಾನು ಬಹಳ ಸದೃಢವಾಗಿದ್ದೇನೆ. ಅದ್ರ ಜೊತೆಗೇ ಆರೋಗ್ಯಕರವಾಗಿಯೂ ಕೂಡ ನಾನು ಬಹಳ, ನನಗೆ ಇದು ಉಪಯೋಗಕಾರಿ ಆಗಿದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಿದ್ದು ಇನ್ಯಾರೂ ಅಲ್ಲ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿನ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಗೋವಿಂದ ಗೌಡ ಅವರು. ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.